ಮಾಯಾಮೃಗ ಮಾಯಾಮೃಗ ಮಾಯಾಮೃಗದಲ್ಲಿ ಅವರು ಸ್ಪೆಷಲಿಸ್ಟ್ ಡಾಕ್ಟರ್ ಇದ್ದಾಗಲ್ವಾ ಸರ್, ಸಿಡಿಲ್ ಬಡ್ದಿದೆ ಅಂತ ಸರ್ಟಿಫಿಕೇಟ್ ಕೊಡೋ ಅಥಾರಿಟಿ ಇರೋದು ಅವರಿಗೆ. ಇವರೆಲ್ಲ ದೇವ್ರಿಗೆ ಮಾಡೋ ಅಡಿಗೆಲು ವ್ಯವಹಾರ ನೋಡೋರು, ಆದ್ರೆ ನಮ್ ಪುಟ್ಟಕ್ಕ ಮಾಡೋ ಪ್ರತಿ ಅಡಿಗೆಲು ಯಾವ್ರು ನೋಡೋಳು. ಹೆಂಗ್ ಮೇಂಟೈನ್ ಮಾಡ್ತಾ ಇದ್ರೆ ಇದನ್ನ, ಈ ಕಟ್ಔಟ್ ನ? ಬೆಳಗ್ಗೆ ಎದ್ದ ತಕ್ಷಣ 90 ನಿಮಿಷ ವ್ಯಾಯಾಮ. ವೈದ್ಯರ ಆದೇಶದ ಮೇರೆಗೆ ಸಂಜೆ ಆದ್ರೆ ಒಂದು 90 ಇರುತ್ತೆ ಸರ್. ಗ್ರಂಥಾಲಯ, ಹಾರ್ಮೋನಿಯಂ, ಲ್ಯಾಪ್ಟಾಪ್ ಎಲ್ಲ ಇಟ್ಟಿದ್ದೀವಿ ಸರ್. ಲೈಬ್ರರಿ ನೋಡೋಣ ಅಂತ ಹೆಂಡತಿದಾಗ ಅದೇ ಕಂಪ್ಲೇಂಟ್, ಹೊರಗಡೆ ಶೂಟಿಂಗ್ ಪಾಟಿಂಗ್ ಅಲ್ಕೊಂಡು ಹೋಗ್ತೀರಾ, ಬಂದ್ರೆ ಪುಸ್ತಕ ಹಿಡ್ಕೋತೀರಾ. ಸೊ ದಿನ ಎಷ್ಟು ಗಂಟೆ ಓದ್ತೀರಿ? ಕನಿಷ್ಠ 2 ಗಂಟೆ. ದಾಸ ಸಾಹಿತ್ಯವಲ್ಲಿ ಸಂಶೋಧನೆ ಮಾಡಿ ಇಡೀ ದಾಸ ಸಾಹಿತ್ಯವನ್ನ ಇಲ್ಲಿ ತಂದು ಕೊಟ್ಟಿದ್ದಾರೆ. ಇದನ್ನ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಮೊದಲಿಗೆ ನಾನು ಒಬ್ಬ ವಕೀಲ, ನಾನೊಬ್ಬ ಲೇಖಕ, ಮೂರನೇದು ನಾನೊಬ್ಬ ನಿರೂಪಕ, ಆಮೇಲೆ ನಾನು ಕಂಠದಾನ ಕಲಾವಿದ. ನಟನಾಗಿ ಕಿರುತೆರೆಯಲ್ಲಿ ಒಂದು 500 ಧಾರಾವಾಹಿಗಳಾಗಿದೆ. ಹತ್ತತ್ರ ಕನ್ನಡೇತರಿಗೆ ಕನ್ನಡ ಅದನ್ನ ಕಲ್ಸಿದಿರಿ? ಹೌದು ಸರ್. ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ. ತೇಜಸ್ಸಲ್ಲಿ ಒಬ್ರು ಹೆಣ್ಮಗಳು ಇಂಜಿನಿಯರು, ಅವ್ರಿಗೆ ಫಸ್ಟ್ ಕನ್ನಡ ಕಷ್ಟ ಅನ್ನಿಸ್ತು. ನನ್ನದೇ ವಿಧಾನದಲ್ಲಿ ಹೇಳ್ಕೊಟ್ಟು 3ನೇ ತಿಂಗಳಿಗೆ ಆಕೆ ಒಂದು ಕನ್ನಡ ಕವನ ಬರೆದ್ರು. ಸ್ನೇಹಿತರೆ, ಒಂದು ಇಂಟರ್ವ್ಯೂ ಇದೆ ನಮ್ಮ ರಾಮಕೃಷ್ಣ ಅವ್ರದ್ದು, ನಟ ರಾಮಕೃಷ್ಣ ಅವ್ರದ್ದು. ಅವ್ರ ಮನೆ ಇಲ್ಲಿರೋದು. ಬಟ್ ನಮ್ಮ ಸರ್ರು ಸ್ವಲ್ಪ ಮೈನ್ ರೋಡ್ ಡ್ರಾಪ್ ಮಾಡೋ ಅಂದರು. ಅವ್ರಿಗೆ ಬಸ್ ಸಿಗ್ತಾ ಇಲ್ಲ, ಡ್ರಾಪ್ ಮಾಡಿ ಬರ್ತೀನಿ, ಆಮೇಲೆ ಇಂಟರ್ವ್ಯೂ ಮಾಡೋಣ. ಥ್ಯಾಂಕ್ ಯು. ನಾನಿರುವುದೇ ನಿಮಗಾಗಿ, ನಾನಿರುವುದೇ ನಿಮಗಾಗಿ. ಸ್ನೇಹಿತರೆ, ಬಂದೆ ಡ್ರಾಪ್ ಮಾಡ್ಬಿಟ್ಟು ಬಂದೆ ಅವ್ರನ್ನ. ಸಮಾಜ ಸೇವೆ ಮಾಡ್ತಾ ಇರ್ತೀವಿ ಸಣ್ಣ ಸಣ್ಣದು, ಅದಕ್ಕೆ ನಮ್ಮ ಇಂಟರ್ವ್ಯೂ ಲೇಟ್ ಆಗೋದು. ಬನ್ನಿ ರವಿ ಸರ್, ಹೋಗೋಣ ಅಲ್ಲಿ ಮುಂದೆ. ನೋಡಿ ಸ್ನೇಹಿತರೆ, ಇದೇ ಗಿರಿನಗರ. ನಾವು ಇರುವಂಥದ್ದು ಗಿರಿನಗರ ಸ್ನೇಹಿತರೆ. ರಾಷ್ಟ್ರಪತಿಗಳಾಗಿದ್ದ ವಿ ಗಿರಿ ಅವರಿಂದ ಉದ್ಘಾಟನೆ ಆಗಿರುವಂಥ ಬಡಾವಣೆ ಇದು ಗಿರಿನಗರ. ಬೆಂಗಳೂರಿನ ಬಹಳ ಪ್ರತಿಷ್ಠಿತ ಬಡಾವಣೆ. ನಮ್ಮ ಈ ಬನಶಂಕರಿ 2ನೇ ಹಂತ 3ನೇ ಹಂತದಲ್ಲಿ ಬರುತ್ತೆ ಸ್ನೇಹಿತರೆ. ಇದು ರಾಷ್ಟ್ರಪತಿ ವಿ ಗಿರಿ ಅವರು ಉದ್ಘಾಟನೆ ಮಾಡಿದ ಕಾರಣಕ್ಕೆ ಇದು ಗಿರಿನಗರ. ಸೊ ಇಲ್ಲಿ ನಮ್ಮ ಕಲಾವಿದರಾದಂತಹ ರಾಮಕೃಷ್ಣ ಇದ್ದಾರೆ. ಅವರು ತುಂಬಾ ಸೀರಿಯಲ್ಗಳಲ್ಲಿ ತಾವು ನೋಡಿರ್ತೀರಿ. ಅವ್ರನ್ನ ಹೋಗಿ ಮಾತಾಡ್ಸೋಣ ಇವತ್ತು. ಅವ್ರು ಒಳ್ಳೆ ಸಂಗೀತಗಾರರು ಕೂಡ. ಸೊ ಅವರ ಬದುಕಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಕಲಾ ಮಾಧ್ಯಮಕ್ಕೆ ಆತ್ಮೀಯವಾದ ಸ್ವಾಗತ. ನೋಡಿ, ಯಾರೋ ಅಂಕಲ್ಲು ಕಾಫಿ ಕುಡ್ಕೊಂಡು ಗಿಡ ಹಾಕಿಸ್ತಾರೆ. ಅಲ್ಲೇ ಇದ್ದಾರೆ. ಅಯ್ಯೋ ನೋಡಿ, ತುಂಬ ಟಿಪ್ ಟಾಪಾಗಿ ರೆಡಿಯಾಗಿ ನಮಗೋಸ್ಕರ ಕಾಯ್ತಾ ಇರುವಂಥ ರಾಮಕೃಷ್ಣ ಅವರು ಇವರೇ ಸ್ನೇಹಿತರೆ. ನೋಡಿ, ನಮಗೋಸ್ಕರ ದಾರಿ ತೋರಿಸ್ತಾ ಇದ್ದಾರೆ. ಎಲ್ಲಿ ಬೇಕಾದ್ರೆ ಗಾಡಿ ಹಾಕೊಂಡ್ರು ಅವರು. ಒಳ್ಳೆ ಕಲಾವಿದರು. ನೀವು ಅನೇಕ ಧಾರಾವಾಹಿಗಳಲ್ಲಿ ಅವ್ರನ್ನ ನೋಡಿರ್ತೀರ. ನೀವು TN ಸೀತಾರಾಮ್ ಅವ್ರ ಪ್ರಾಜೆಕ್ಟಲ್ಲಿ ಕಂಟಿನ್ಯೂಸ್ ಆಗಿ ಮಿಸ್ ಇಲ್ಲದೆ ಇರ್ತಾ ಇದ್ರು. ಸೊ ಅವರೇ ನಮ್ಮ ರಾಮಕೃಷ್ಣ ಅವ್ರ ಸ್ನೇಹಿತರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕಲಾ ಮಾಧ್ಯಮಕ್ಕೆ ಸ್ವಾಗತ ತಮಗೆ. ನಿಜ ಹೇಳ್ಬೇಕಂದ್ರೆ ಇವತ್ತಿನ ಒಂದು ಏನು ಡಿಜಿಟಲ್ ಯುಗ ಮತ್ತೊಂದಿದೆ ನಮ್ಮ ಕರ್ನಾಟಕದಲ್ಲಿ. ತುಂಬ ಜನ ಕನ್ನಡಿಗರು ಮೆಚ್ಕೊಳ್ಳುವಂಥ ಒಂದು ಏನಾದೊಂದು ಇದ್ರೆ ಮಾಧ್ಯಮ, ಅದು ಕಲಾ ಮಾಧ್ಯಮ. ಹೌದು, ಕಾರಣ ಇಷ್ಟೇ, ಅಲ್ಲಿ ಎಲ್ಲ ಕ್ಷೇತ್ರದ ಜನರನ್ನು ಹೆಕ್ಕಿ ತೆಗೆದು, ಕರ್ನಾಟಕದ ಮೂಲೆ ಹೋಗಿ ಹೆಕ್ಕಿ ತೆಗೆದು ಅವರನ್ನು ಬಿಚ್ಚಿಡ್ತಿರಲ್ಲ, ಅವರ ಸಾಧನೆಗಳನ್ನು ಕರ್ನಾಟಕರಿಗೆ ತೋರಿಸ್ತಾ ಇದ್ದೀರಲ್ಲ, ಯು ಆರ್ ಅಪ್ರಿಷಿಯೇಟೆಡ್. ಥ್ಯಾಂಕ್ ಯು ಸರ್. ನಿಮ್ಮೊಟ್ಟಿಗೆ ಮಾತಾಡೋ ಭಾಗ್ಯ ನನಗೂ ಬಂದಿದೆ. ಎಂತ ಮಾತಾಡ್ತಾರೆ, ನಂದು ಒಂದು ಭಾಗ್ಯ. ಬನ್ನಿ. ದೊಡ್ಡ ಮಾತು. ತುಂಬ ಧಾರಾವಾಹಿಗಳಲ್ಲಿ ನೋಡ್ತೀರಿ ಸರ್. ತಮ್ಮ ಬಹಳ ಪ್ರಮುಖ ಧಾರಾವಾಹಿಗಳು ಹೇಳಿ ಸರ್. ಈಗ ಪ್ರೆಸೆಂಟ್ ನಡೀತಿರೋದು 3 ವರ್ಷದಿಂದ ಸತತವಾಗಿ ಜೀ ಕನ್ನಡದಲ್ಲಿ ಮೊದಲನೇ ಸ್ಥಾನವನ್ನು ಉಳಿಸ್ಕೊಂಡಿರ್ತಕ್ಕಂಥ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಚಿದಾನಂದ ಮೇಷ್ ಅಂತ ಬಹಳ ಪ್ರಮುಖ ಪಾತ್ರ. ಯಾಕೆ ಇವಳಿಗೆ ಹೇಳ್ತಿದ್ಯಾ ಪಾಪ ಸ್ನೇಹ ಈಗ ಮೊದಲಿನಂಗ? ಅದು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಕಲಾ ಸರಸ್ವತಿ ಉಮಾಶ್ರೀ ಮೇಡಮ್ ಜೊತೆಗೆ ಅಭಿನಯಿಸುವಂಥದ್ದು ಯೋಗ. ಎಷ್ಟು ತಮ್ಗೆ ಏಜು? ಕೆನ್ ಯು ಗೆಸ್? ಅರೌಂಡ್ 55. ತುಂಬ ಧನ್ಯವಾದ. 55 ಅಲ್ಲ, 1952ನೇ ಇಸ್ವಿನಲ್ಲಿ ಹುಟ್ಟಿದ್ದು ಅಂದರೆ ಈಗ 73 ನಡೀತಾ ಇದೆ ಸರ್. ಹೌದು. ಹೆಂಗ್ ಮೇಂಟೈನ್ ಮಾಡ್ತಾ ಇದ್ರೆ ಇದನ್ನ, ಈ ಕಟ್ಔಟ್ನ? ಇದು ನಮ್ಮ ಒಂದು ವೈಜ್ಞಾನಿಕವಾಗಿ ಜೀನ್ಸ್ ಅಂತ ಒಂದು ನಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟಿದ್ದು ನನಗೆ ಒಂದೇ ಒಂದು, ನೀನು ಸಾಧ್ಯವಾದರೆ ಈ ಸಮಾಜಕ್ಕೆ ಏನಾದರೂ ಕೊಡೋಕ್ಕೆ ಪ್ರಯತ್ನ ಮಾಡು, ಇನ್ನೊಬ್ರಿಗೆ ಕಿಂಚಿತ್ತು ಯೋಚನೆ ಮಾಡಬೇಡ ಅಂತ ಅದು ಒಂದು. ಆಮೇಲೆ ಇನ್ನೊಂದು ಬಿಚ್ಚಿ ಹೇಳಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ 90 ನಿಮಿಷ ವ್ಯಾಯಾಮ. ಬೆಳಗ್ಗೆ ಎದ್ದ ತಕ್ಷಣ ಒಂದು 90 ಮಿನಿಟ್ಸ್. 90 ಅಂದ ತಕ್ಷಣ 90 ಮಿನಿಟ್ಸ್. ಸ್ವಲ್ಪ ಬಾಯಿ ಹೇಳೋಷ್ಟರಲ್ಲಿ ಲೇಟ್ ಆಗ್ಬಿಡ್ತಾ ಇತ್ತು. 90 ಮಿನಿಟ್ಸ್. ಹಾಗೆ ವೈದ್ಯರ ಆದೇಶದ ಮೇರೆಗೆ ಸಂಜೆ ಆದರೆ ಒಂದು 90 ಇರುತ್ತೆ ಸರ್. ನಾನೇನು ಕೇಳಲೇ ಇಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ ಆರೋಗ್ಯದ ಗುಟ್ಟು ಏನಂದರೆ ಸದಾ ಕಾಲ ನಾವು ಏನಾದರೂ ತೊಡಗಿಸ್ಕೊಂಡಿರಬೇಕು. ಅದು ಮಂತ್ರವೇ ಅದು.
ನೀವು ಯಾರೇ ನೋಡಿ ವಯಸ್ಸನ್ನು ಮೀರಿದ ಕೆಲಸ ಮಾಡಿ ನಾವು ಉದಾಹರಣೆಗೆ ಒಬ್ಬರು ಎಸ್ ಮೂರ್ತಿ ಅಂತ ರಂಗಕರ್ಮಿಗಳು ಪತ್ರಕರ್ತರು ಅಭಿನಯ ತರಂಗ ಹುಟ್ಟು ಹಾಕಿದವರು. ನಾನು ಅವರೊಟ್ಟಿಗೆ ನಾಟಕ ಮಾಡಿದ ಅನುಭವ ಇದೆ. ಅವರು ತಮ್ಮ 85ನೇ ವಯಸ್ಸಿನಲ್ಲಿ ಕೂಡ ಎಷ್ಟು ಆ್ಯಕ್ಟಿವ್ ಆಗಿದೆ ಅಂದರೆ ಬಿಕಾಸ್ ಅವರ ಮಾನಸಿಕ ಸ್ಥಿತಿ, ಬರವಣಿಗೆ, ಓದೋದು, ಮಾಡೋದು, ನಾಟಕ ಮಾಡಿಸೋದು ನಾನು ಹೌದು ಮಾಡಿಸೋದು ಎಲ್ಲ ಬೀದಿ ನಾಟಕಗಳು ಅವರೊಟ್ಟಿಗೆ ಸಾಕಷ್ಟು ನನಗೆ ಅನುಭವ ಇದೆ ಸರ್. ನಾಟಕ ಅಂತ ಎಸ್ ಮೂರ್ತಿ ಅವ್ರ ಜೊತೆಗೆ. ಸೊ ಅಂದರೆ ಮೈಂಡ್ ಬಾಡಿ ಬಿಸಿ ಇಟ್ಕೊಂಡ್ರೆ ಆರೋಗ್ಯ ಉಳಿಯುತ್ತೆ. ಹೌದು, ಖಂಡಿತ ಅಂದರೆ ಮನಸ್ಸು ಮತ್ತು ದೇಹ ಒಂದಕ್ಕೊಂದು ಪೂರಕ. ಸೊ ಮನಸ್ಸಿನ ಆರೋಗ್ಯ ಸರಿ ಇರಬೇಕಂದ್ರೆ ದೇಹದ ಆರೋಗ್ಯ ಕಾಪಾಡ್ಕೋಬೇಕು. ದೇಹದ ಆರೋಗ್ಯ ಸರಿ ಇರಬೇಕಂದ್ರೆ ಮನಸ್ಸಿನ ಆರೋಗ್ಯನ ಕಾಪಾಡ್ಕೋಬೇಕು. ಒಂದಕ್ಕೊಂದು ಸಮತೋಲನ ಮಾಡ್ಕೊಳ್ಬೇಕು. ಅದಕ್ಕೆ ಅಫ್ಕೋರ್ಸ್ ಇತ್ತೀಚಿನ ದಿನಗಳಲ್ಲಿ ವೈದ್ಯರು ಹೇಳೋ ಥರ ಆಹಾರ ಪದ್ಧತಿಗಳು ಮತ್ತೊಂದು ಏನೇ ಆದರೂ ನನ್ನ ಅನುಭವದಲ್ಲಿ ಮನಸ್ಸನ್ನು ಅಂದರೆ ನಮ್ಮ ಬುದ್ಧಿಯನ್ನು ಸದಾ ಜಾಗೃತಗೊಳಿಸುವಂತೆ ಯಾವುದಾದ್ರು ಒಂದು ವಸ್ತುವನ್ನು ತೊಡಗಿಸ್ಕೊಂಡ್ರೆ ಓದೋದಾಗ್ಬೋದು, ಸಂಗೀತ ಆಗ್ಬೋದು, ನಾಟಕ ನೋಡೋದು ಏನು ಬೇಡ, ದಿನಪತ್ರಿಕೆ ಓದೋದು. ಎಷ್ಟೋ ಜನ ದಿನಪತ್ರಿಕೆ 3-4 ಪತ್ರಿಕೆ ಓದ್ತಾರೆ. ಹಾಗಾಗಿ ಮನುಷ್ಯ ಸದಾ ಕಾಲ ತೊಡಗಿಸ್ಕೊಂಡಿರಬೇಕು, ಚಟುವಟಿಕೆಯನ್ನು ಕೊಡಿರಬೇಕು. ಆಮೇಲೆ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಡೆವಿಲ್ಸ್ ಮೈಂಡು ಅದು ಏನೋ ಹೇಳ್ತಾರಲ್ಲ, ಐಡಲ್ ಮೈಂಡ್ ಇಸ್ ವರ್ಕ್ಶಾಪ್ ಅಂತ. ಸೋಮಾರಿಯ ಮನಸ್ಸು ದೆವ್ವದ ಕಾರ್ಖಾನೆ. ಹೌದು. ಆಮೇಲೆ ನಾವು ಮನಸ್ಸಿಗೆ ತೋರಿಸಿದ್ರೆ ಪಾದರಸ ಥರ ಆಗ್ಬಿಡ್ತೀವಿ, ನಿಮ್ಮ ಥರ. ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಸರ್, ವಿ ಗಿರಿ ಅವರು ಉದ್ಘಾಟನೆ ಮಾಡಿರೋ ಗಿರಿನಗರದಲ್ಲಿ ವಾಸವಾಗಿರುವಂಥ ನಮ್ಮ ರಾಮಕೃಷ್ಣ ಇನ್ನವ್ರಿಗೆ ಕಲಾ ಮಾಧ್ಯಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ, ಬನ್ನಿ. ಹೋಗ್ತಾ ಬರ್ತಾ ಇರೋ ವೇಳೆಗೆ ಇವಳು ಆಚೆನೆ ನಿಂತಿರೋಳಂತೆ. ಹಾಗೆ ಫ್ರೆಂಡ್ಶಿಪ್ ಆಗ್ಬಿಟ್ಟಿದೆ. ಯಾರಿಗೂ ಗೊತ್ತಿಲ್ಲದ ಹಾಗೆ ಪಿಕ್ಚರ್ಗೆ ಹೋಗ್ಬಿಟ್ಟಿದ್ದಾರೆ. ಸರ್, ನೀವು ಮುಕ್ತ ಸೀರಿಯಲ್ಲು, ಸೀತಾರಾಮ್ ಸರ್ ಸೀರಿಯಲ್ ತುಂಬಾ ಒಳ್ಳೆ ಪಾತ್ರಗಳು ಮಾಡ್ತಾ ಇದ್ದೀವಿ. ಅಯ್ಯೋ, ಇವತ್ತು ಜನ ಗುರುತಿಸ್ತಾರ. ಅದರಲ್ಲಿ ಹೇಳ್ತೀನಿ, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲಿ ನನ್ನ ಕೇಂದ್ರ ಗ್ರಂಥಾಲಯ ಇಲ್ಲಿದೆ. ಗ್ರಂಥಾಲಯ, ಹಾರ್ಮೋನಿಯಮು, ಲ್ಯಾಪ್ಟಾಪ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ. ಬರೀ ಸರ್, ಲೈಬ್ರರಿ ನೋಡೋಣಂತೆ. ಸರ್, ನಿಮ್ಮ ಲೈಬ್ರರಿ ಓದ್ತೀರಿ ನೀವು? ದಿನ ಅದೇ ಕೆಲಸ. 24 ಗಂಟೆ ನನ್ನ ಹೆಂಡ್ತಿದಾಗ ಅದೇ ಕಂಪ್ಲೇಂಟು. ಹೊರಗಡೆ ಶೂಟಿಂಗ್ ಪಾಟಿಂಗ್ ಅಲ್ಕೊಂಡು ಹೋಗ್ತೀರಾ, ಬಂದರೆ ಪುಸ್ತಕ ಹಿಡ್ಕೋತೀರಾ, ಅದೇ ಕಂಪ್ಲೇಂಟು. ಕಂಪ್ಲೇಂಟು ಅಂದರೆ ನಮ್ಮ ಅವ್ರ ಕಡೆ ಗಮನ ಇಲ್ಲ ಆಗುತ್ತೆ. ಅಂದರೆ ಹೌದು, ನನ್ನ ಮೊನ್ನೆ ಒಂದು ಸಂದರ್ಶನ ಆಯಿತು ಚಂದನದಲ್ಲಿ, ಶುಭೋದಯ ಕರ್ನಾಟಕದಲ್ಲಿ. 1 ಗಂಟೆಗಳ ನಿರಂತರವಾಗಿ ಕನ್ನಡದಲ್ಲೇ ಮಾತಾಡಿದೆ. ಅಭಿನಂದನೆಗಳು, ಭಾಳ ಒಳ್ಳೆ ಕಾರ್ಯಕ್ರಮ ಅದು. ಶುಭೋದಯ ನೋಡ್ತಾ ತುಂಬ ಜನ ಅಪ್ರಿಷಿಯೇಟ್ ಬಂತು. ಅದರಲ್ಲಿ ಈ ಒಂದು ಸಣ್ಣ ಕತೆ ಹೇಳಿದೆ. ಬಹುಶಃ ಈ ಕತೆ ಹೇಳಿ ಅಂದರೆ ಈ ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ. ಹೇಳಿ. ಖಂಡಿತ. ನೋಡಿ, ಇದು ಯಾವ್ದು ಸರ್ ಪುಸ್ತಕ ಹಿಡ್ದಪ್ಪ ಇದೆ? ಇದು ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅಂತ. ಅರಳುಮಲ್ಲಿಗೆ ಪಾರ್ಥಸಾರಥಿ ಅಂತ ತುಂಬ ದೊಡ್ಡ ವಿದ್ವಾಂಸರು. ಹೌದು, ಇಡೀ ವಿಶ್ವದಲ್ಲೇ ಪ್ರಸಿದ್ಧ ಅವರು. ದಾಸ ಸಾಹಿತ್ಯದಲ್ಲಿ ಸಂಶೋಧನೆ ಮಾಡಿ ಇಡೀ ದಾಸ ಸಾಹಿತ್ಯವನ್ನು ಇಲ್ಲಿ ತಂದು ಕೊಟ್ಟಿದ್ದಾರೆ. ಇದನ್ನು ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಅರಳುಮಲ್ಲಿಗೆ ಪಾರ್ಥಸಾರಥಿ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಕಾರಣ ಎಷ್ಟೇ, ನಾನು ಒಂದು ಗಾಂಧಿ ಪಾತ್ರ ಮಾಡಿದ್ದೆ. ಯಾವ ನಾಟಕ? ಗಾಂಧೀಜಿ ಪಾತ್ರ. ಸಿನಿಮಾದಲ್ಲ, ನಾಟಕದಲ್ಲಿ ಅಲ್ಲ, ನಾಟಕದಲ್ಲಿ ಗಾಂಧಿಯ ಕುರಿತಾದ ಒಂದು ನಾಟಕವನ್ನು ನಾನೇ ರಚಿಸಿ, ಗಾಂಧಿ ಭವನ ಮತ್ತು ನಾನು ವಕೀಲ ಕೂಡ. ನಂದು ದಶಾವತಾರಗಳಿದೆ. ಭುಜಂಗೈನ ದಶಾವತಾರ, ರಾಮಕೃಷ್ಣ ದಶಾವತಾರ ಅಂತ. ನಾನು ಅವತಾರ ಮೊದಲೇ ಹೇಳ್ಬಿಡಿ ಏನಂತ. ಹೇಳ್ಬಿಡಿ ಸರ್. ಮೊದಲಿಗೆ ನಾನು ಒಬ್ಬ ವಕೀಲ. ಎರಡನೆಯದಾಗಿ ನಾನೊಬ್ಬ ಲೇಖಕ. ನನ್ನ ಪುಸ್ತಕಗಳನ್ನು ತೋರಿಸ್ತೀನಿ. ಈಗ 9ನೇ ಪುಸ್ತಕ ಸಿದ್ಧವಾಗಿದೆ. ಲೇಖಕ. ಮೂರನೇದು ನಾನೊಬ್ಬ ನಿರೂಪಕ. ಇಡೀ ಸರ್ಕಾರದವರೇ ನನ್ನ ನಿರೂಪಣೆಗೆ ಕರೆಸ್ತಾರೆ. ಒಳ್ಳೆ ಧ್ವನಿ ಇದೆ, ಒಳ್ಳೆ ಮಾತಿದೆ. ಅದು ಬ್ಲೆಸ್ಸಿಂಗ್ ಅಂತಾರಲ್ಲ, ದೇವರು ಕೊಟ್ಟ ವರ ಅಂತ. ಆಮೇಲೆ ನಾನು ಕಂಠದಾನ ಕಲಾವಿದ, ಡಬ್ಬಿಂಗ್ ಆರ್ಟಿಸ್ಟ್. ಈ ಒಂದು ಪ್ರಸಿದ್ಧ ಧಾರಾವಾಹಿ ಅನುಪಮ ಅಂತ ಸ್ಟಾರ್ ಸುವರ್ಣಲ್ಲಿ ಬರ್ತೀವಿ. ಹಿಂದಿನಲ್ಲಿ 1,500 ಎಪಿಸೋಡು. ಅದು ಕನ್ನಡದಲ್ಲಿ ಅತಿ ಮುಖ್ಯವಾದ ಧ್ವನಿ ಕೊಡ್ತಾ ಇದ್ದೀನಿ. ಅದಾದ ನಂತರ ನಾನು ನಟನಾಗಿ ಕಿರುತೆರೆಯಲ್ಲಿ ಒಂದು 500 ಧಾರಾವಾಹಿಗಳಾಗಿದೆ. ಹತ್ತತ್ರ ಅಂದಾಜು ಲೆಕ್ಕ ಹಾಕಿಲ್ಲ. 500? ಹೌದೌದು. ನಾನು ನಮ್ಮ TN ಸೀತಾರಾಮ್ರವರ ಎಲ್ಲ ಧಾರಾವಾಹಿಗಳಲ್ಲಿ, ವಿಶೇಷವಾಗಿ ಮಾಯಾಮೃಗದಲ್ಲಿ ನಾನು ದ್ವಿಪಾತ್ರ ಮಾಡಿದ್ದೆ. ದ್ವಿಪಾತ್ರ. ಆಗಿನ ಮಾಯಾಮೃಗದಲ್ಲಿ ಒಬ್ಬ ಸಾತ್ವಿಕ, ಒಬ್ಬ ಬ್ರಾಹ್ಮಣನ ಪಾತ್ರ, ಆಮೇಲೆ ಒಬ್ಬ ಇಂಡಸ್ಟ್ರಿಯಲ್ ಆಗಿ ಒಬ್ಬ ವಿಲನ್ ಪಾತ್ರ, 2 ಪಾತ್ರ ಮಾಡಿದ್ದೆ ನಾನು.
ಅಂದ್ರೆ ಈ ಪಾತ್ರ ಮುಗಿದ್ಮೇಲೆ ಅದು ಬರ್ತದೆ. ಮುಗಿದ್ಮೇಲೆ ಅದು ಬಂದಿತ್ತು. ಓಹೋ. ಹಾಗಾಗಿ ನಮ್ಮ ಕಿರುತೆರೆಯ ಸ್ಟಾರ್ ಸೀತಾರಾಮಿಂದ ಹಿಡಿದು ಎಲ್ಲ ನಿರ್ದೇಶಕರು, ಸಿಹಿ ಕೈ ಚಂದ್ರು ಆಗ್ಬೋದು, ನಾಗಾಭರಣ ಆಗ್ಬೋದು, ನಾಗತಿಹಳ್ಳಿ ಚಂದ್ರಶೇಖರ್ ಆಗ್ಬೋದು, ಪಿ ಶೇಷಾದ್ರಿ ಆಗ್ಬೋದು, ಎಲ್ಲ ಪ್ರಸಿದ್ಧರ, ಆಮೇಲೆ ಸೇತುರಾಮ್, ಎಲ್ಲ ಪ್ರಸಿದ್ಧರ ಧಾರಾವಾಹಿಗಳಲ್ಲಿ ವಿಭಿನ್ನ ಪಾತ್ರಗಳಲ್ಲಿ ಅಭಿನಯಿಸಿರೋ ಒಂದು ಭಾಗ್ಯ ಒಂದು. ನನಗೆ ಬರಬೇಕಾದ ಸಾಲ ದುಡ್ಡು ಮನೋಹರ್ ವಾಪಸ್ ಕೊಟ್ಟು ಪತ್ರ ಅವ್ರ ಹತ್ರ ಕೊಡಕ್ ಹೋದೆ, ನೀವೇ ತಲುಪಿಸ್ಬಿಡಿ ಅಂದ್ರು. ಇನ್ನು ನಾಟಕ ಅಂತ ಬಂದ್ರಂತೂ ತುಂಬಾ ಅದು ಮುಗಿಯದ ಕತೆ ನಾಟಕ. ಇನ್ನೊಂದು ನಿರ್ದೇಶಕನಾಗಿ ಇತ್ತೀಚೆಗೆ ನಾನು ಒಂದು ಗಗನ ಕುಸುಮ ಅಂತ ಒಂದು ಚಲನಚಿತ್ರದಲ್ಲಿ ಈ ಚಲನಚಿತ್ರರಂಗವನ್ನೇ ಕುರಿತಾದಂಥ ಒಂದು ಅದ್ಭುತವಾದ ನಾಗೇಂದ್ರ ಕುಮಾರ್ ಜೈನನವರು ಮುಖ್ಯ ನಿರ್ದೇಶಕರು. ಅದನ್ನ ಒಂದು ನಿರ್ದೇಶನ ಮಾಡೋ ಬಗ್ಗೆ ಬಂತು. ಈಗ ಮತ್ತೆ ಇನ್ನೊಂದೆರಡು ಚಿತ್ರಗಳನ್ನು ನಿರ್ದೇಶನ ಮಾಡೋ ಅವಕಾಶಗಳು ಬರ್ತಿದೆ. ನಾಟಕಗಳಂತೂ ನಿರಂತರವಾಗಿ ನಾವು ಮಾಡಿದ್ದೀವಿ ನಿರ್ದೇಶನ. ಹೌದು, ಅದರಲ್ಲೂ ವಿಶೇಷವಾಗಿ ಶ್ರೀರಂಗರ ನಾಟಕಗಳು. ಆಮೇಲೆ ಇತ್ತೀಚೆಗೆ ಒಂದು ಕೋಮಲ ಗಾಂಧಾರ ಅಂತ ನಾಟಕ, ಅದು ಅಭಿಷಪ್ತ್ ಗಾಂಧಾರ್ ಅಂತ ಹಿಂದಿಯ ಪ್ರಸಿದ್ಧ ನಾಟಕ, ಅದು ಕನ್ನಡಕ್ಕೆ ಅನುವಾದ ಆಗಿದೆ. ಅದನ್ನು ಒಂದು 100 ಪ್ರದರ್ಶನ ನಾನು ನಿರ್ದೇಶನ ಮಾಡಿ ಮುಖ್ಯ ಪಾತ್ರಗಳು, ಅದರಲ್ಲೂ ಕೂಡ ದ್ವಿಪಾತ್ರಗಳು ಮಾಡ್ತೀನಿ, ಅಲ್ಲಿರೋ ಪಾತ್ರಗಳೆಲ್ಲ ಮಾಡ್ತೀನಿ. ಅದು ಅಪಾರ ಮೆಚ್ಚುಗೆ ಗಳಿಸಿದೆ. ನಾಟಕ ಅಂತ ಬಂದಾಗ ನಮಗೆ, ನಾನು TP ಕೈಲಾಸಮರ ಇಂಗ್ಲೀಷ್ ನಾಟಕ ಕೂಡ ಮಾಡಿದ್ದೀನಿ. ಆಮೇಲೆ ರಾಷ್ಟ್ರಕವಿ ಕುವೆಂಪು ಅವ್ರ ನಾಟಕಗಳಂತೂ ಬಹಳ ವಿಶೇಷ, ನಿಮಗೆ ಗೊತ್ತಿರಬೇಕು. ಬೆರಳಿಗೆ ಕೊರಳು, ರಕ್ತಾಕ್ಷಿ ಅನ್ನೋದು ಹ್ಯಾಮ್ಲೆಟ್ಟಿನ ಭಾವಾನುವಾದ. ಅದರಲ್ಲಿ ಬಸವಯ್ಯನೇ ಹ್ಯಾಮ್ಲೆಟ್. ಆ ಬಸವಯ್ಯ ಅಂತ ಪಾತ್ರ ಕೂಡ ಮಾಡಿದ್ದೀನಿ. ಶೂದ್ರ ತಪಸ್ವಿಲಿ ರಾಮನ್ ಪಾತ್ರ, ಅದು ಹಳಗನ್ನಡ, ಅದು ಬಹಳ ಉಚ್ಚಾರಣೆ ಮಾಡೋದೇ ಕಷ್ಟ. ಅಂಥ ನಾಟಕಗಳನ್ನೆಲ್ಲ ಮಾಡಿದ್ದೀನಿ. ಅಫ್ಕೋರ್ಸ್ ಈ ನಾಟಕದ ಹಿಂದೆ ಒಂದಿಬ್ಬರು ಗುರುಗಳನ್ನ ಜ್ಞಾಪಿಸ್ಬೇಕು, ಆಮೇಲೆ ಜ್ಞಾಪಿಸ್ಕೊಳ್ಳೋ, ಈಗಲೇ ಜ್ಞಾಪಿಸ್ಕೊಳ್ಳೋ, ಓಕೆ, ಮುಂದೆ ಇದೊಂದು ಅವತಾರ ಆಯಿತು. ಆಮೇಲೆ ಈ ಸಿವಿಲ್ ಡಿಫೆನ್ಸ್ ಅಂತ ಒಂದಿದೆ, ನಾಗರಿಕ ಸಿವಿಲ್ ಡಿಫೆನ್ಸ್, ಪೌರ ನಾಗರಿಕರ ಒಂದು ಅದು ಸಿವಿಲ್ ಡಿಫೆನ್ಸ್ ಅಂದ್ರೆ ಏನಂದರೆ ವಯಸ್ಸು ಮುಖ್ಯ ಆಗೋದಿಲ್ಲ. ಈಗ ನಾನು ಐ ಹ್ಯಾವ್ ಕ್ರಾಸ್ 70 ದಾಟಿದ್ದೀನಿ, ನಾನು ಸಿವಿಲ್ ಡಿಫೆನ್ಸ್ ನಾನು ಹೋಗಿ ಯುದ್ಧ ಮಾಡಬೇಕು ಅದು ಅಂತ ಅಲ್ಲ. ಈಗ ಇದೇ ನಮ್ಮ ಏರಿಯಾದಲ್ಲಿ ಒಂದು ಅನಾಹುತ ಆಯಿತು, ಇಲ್ಲ ಒಂದು ಮರ ಬಿತ್ತು, ಇನ್ನೊಂದೆಲ್ಲೋ ಒಂದು ಬೆಂಕಿ ಆಯಿತು, ನಮಗೂ ಪೊಲೀಸ್ಗೂ ಸಂಪರ್ಕ ಇರುತ್ತೆ. ಅಲ್ಲಿ ಹೀಗಾಯ್ತು ಸರ್ ಆಗುತ್ತೆ, ನಾವು ಪೊಲೀಸ್ಗೆ ಒಂದು ಸಹಕಾರ ಇದು ಮಾಡ್ತೀವಿ. ಆಮೇಲೆ ಬಂದೋಬಸ್ತ್ ಡ್ಯೂಟಿ ಅಂತ ಕಡೆ ಎಲ್ಲೋ ವಿಶೇಷವಾದ ಜಾಸ್ತಿ ಜನ ಬೇಕಾಗ್ತ ಅಂತ ಕಡೆ ಎಲ್ಲ ಸಿವಿಲ್ ಡಿಫೆನ್ಸು ಕೆಲಸಗಳು ಮಾಡ್ತೀವಿ. ಅದೊಂದು ಅವತಾರ ಆಯಿತು. ಅಂದ್ರೆ ಅಪಾಯಿಂಟೆಡ್ ಬೈ ಸರ್ಕಾರನ ಅಥವಾ ಸರ್ಕಾರ ನಮ್ಮನ್ನು ಗುರುತಿಸಿ ಅಲ್ಲಿಂದ ನಮಗೇನು ಸಂಬಳ ಅಂತಿರೋದಿಲ್ಲ, ಗೌರವ. ಹೌದು, ಗೌರವ ಹುದ್ದೆ. ನಾವು ನಾಗರಿಕರಾಗಿ ಏನಾದ್ರು ಸಮಾಜಕ್ಕೆ ಮಾಡ್ಬೋದಲ್ಲ. ವೆರಿ ನೈಸ್. ಲೈಕ್ ಉದಾಹರಣೆಗೆ ಡ್ರೈನೇಜ್ ಕಟ್ಕೊಂಡು ಬ್ಲಾಕ್ ಆಗಿ ನೀರೆಲ್ಲ ಆಚೆ ಹೋಗ್ತಾ ಇದೆ, ಕರೆಸಿ ಆ ಥರದ್ದು ಏನಾದ್ರು ಇದ್ರೆ ನಾವು ಹೇಳ್ತೀವಿ. ಅಲ್ಲಿ ಎಲ್ಲೋ ದೊಡ್ಡ ಮರ ಬಿದ್ದುಬಿಡ್ತಪ್ಪ, ಅಲ್ಲೆಲ್ಲ ಒಂದು ಅಪಘಾತ ಆಗ್ಬಿಟ್ಟಿದೆಯಪ್ಪ, ಅಲ್ಲಿ ಯಾರು ಇಲ್ಲ, ಇಂಥದನ್ನ ನಾವು ನಮ್ಮ ಸಮೀಪದ ಪೊಲೀಸರಿಗೆ ಒಂದು ತಿಳಿಸುವಂಥದ್ದು. ಆಮೇಲೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಮೊನ್ನೆ ಒಂದು ಆ್ಯಂಟಿಕ್ದು ಕಾರ್ಗಳದ್ದು ಒಂದು ಮೆರವಣಿಗೆ ಇತ್ತು. ಆ ಮೆರವಣಿಗೆಯಲ್ಲಿ ನಮಗೆಲ್ಲ ಅಂದರೆ ನಾವಲ್ಲಿ ಸ್ವಲ್ಪ ಅವ್ರನ್ನ ಜನಗಳನ್ನ ರಕ್ಷಣೆ ಜನಗಳು ಮುಗ್ದೇ ಇರೋದು ಆ ಥರದ್ದೆಲ್ಲ ಮಾಡ್ತೀವಿ. ಅದೊಂದು ಅವತಾರ. ಎಲ್ಲಕ್ಕಿಂತ ಮುಖ್ಯ ಅವತಾರ ನನಗೆ ಬಹಳ ಇಷ್ಟ ಆಗಿದ್ದು ಅಂದರೆ ಕನ್ನಡ ಬೋಧನೆ. ಕನ್ನಡ ಮೇಷ್ಟ್ರು ನೀವು? ಹೌದು. ಎಲ್ಲಿ? ನಾನು ಸ್ವಾತಂತ್ರ್ಯ ನಂತರದ ಪ್ರಸಿದ್ಧ ಮೊದಲ ಪಬ್ಲಿಕ್ ಸೆಕ್ಟರ್ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್, ಭಾರತೀಯ ದೂರವಾಣಿ ಕಾರ್ಖಾನೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಐಟಿಐನಲ್ಲಿ. ಅದೇ CS ಹೊತ್ತು? ಹೌದು, CS ಹೊತ್ತು ಅದೆಲ್ಲ ಬರ್ತೀನಿ. ಐಟಿಐ ಕಲಾವಿದರ ಬಗ್ಗೆ ನಾನು ದಿನವೆಲ್ಲ ಮಾತಾಡುವಷ್ಟಿದೆ. ಐಟಿಐಗೆ ಸೇರ್ಕೊಂಡ್ರಿ? ಐಟಿಐಗೆ ನಾನು PUC ಆಧಾರದ ಮೇಲೆ ನನಗೆ ಆಗಿನ ಕಾಲ ಐಟಿಐ ಸಿಕ್ಬಿಡ್ತು. PUC ಅಂದ್ರೆ ಗೌರ್ಮೆಂಟ್ ಜಾಬಾ? ಹೌದೌದು, SLC PUC. ಬಟ್ ನಾನು BSc ಮಾಡ್ತಿದ್ದೆ. BSc ನಾನು ಭೂಗರ್ಭಶಾಸ್ತ್ರ, ಜಿಯಾಲಜಿ. ನನಗಿಂತ ಇದ್ದಂಥ ಎಂತೆಂಥ ಲೆಕ್ಚರ್ಸ್ ಅಂದ್ರೆ ಈ ರಂಗನಾಯಕಿ ಅಶೋಕ್ ಇದ್ದಾರಲ್ಲ, ಚಲನಚಿತ್ರರು, ಅವರು ನಮ್ಮ ಸಹಪಾಠಿಗಳು, ಕ್ಲಾಸ್ಮೇಟ್. ಅವರೊಟ್ಟಿಗೆ ನಾಟಕ ಮಾಡಿದ ಒಂದು ಅನುಭವ ಇದೆ. ಅವರು ಜಿಯಾಲಜಿ BSc ಅಲ್ಲ, ಅವರು ಸ್ಟ್ಯಾಟಿಸ್ಟಿಕ್ಸ್, ಅಂಕಿಅಂಶ. ನಮಗಿದ್ದಂಥ ಕನ್ನಡ ಮೇಷ್ಟ್ರುಗಳು ಯಾರು ಗೊತ್ತಾ? ಸಾಶಿ ಮುರಳಯ್ಯನವರು, ಹಂಪ ನಾಗರಾಜಯ್ಯನವರು, ಆಮೇಲೆ ಜಿ ಬ್ರಹ್ಮಪ್ಪ ಅಂತ, ಆಮೇಲೆ MH ಕೃಷ್ಣಯ್ಯ. ಹೌದು, ಇಂತಿಂತ ಮಹಾನ್ ಮೇಷ್ಟ್ರುಗಳು. ಒಬ್ರು ನಂಜುಂಡ ಶಾಸ್ತ್ರಿ ಅಂತ ಇಂಗ್ಲಿಷ್ ಪ್ರೊಫೆಸರ್ ಇದ್ರು. ಅವರು ಮಾಡಿದ ಪಾಠ ಕಿಂಗ್ ಲಿಯರ್
ಈಗ ಕಣ್ಣು ಮುಚ್ಚಿದ್ರೆ ಈಗಲೂ ನನ್ನ ಕಿವಿನಲ್ಲಿ ಅವರ ಧ್ವನಿ, ಆ ಕಿಂಗ್ ಲಿಯರ್ ಪಾತ್ರ ನಮ್ಮ ಮುಂದೆ ಬರುತ್ತೆ. ಅಂತಂಥ ಲೆಕ್ಚರರ್ಸು ನಮಗಿದ್ರು. ಇದು ನಮ್ಮ ಮನಸ್ಸಿನ ಮೇಲೆ ಎಲ್ಲೋ ನನಗೆ ಪರಿಣಾಮ ಬೀರ್ತಲೇ ಇತ್ತು. ನಾವು ಕಲಿಯೋದು ಯಾವಾಗ ಅಂದರೆ ಮತ್ತೊಬ್ಬರಿಗೆ ಕಲಿಸಿದಾಗ ಅಂತ ಒಂದು ಮಾತಿದೆ. ಆಹಾ, ಅಂತ ಒಳ್ಳೆ ಮಾತು. ಹೌದು. ಹಾಗಾಗಿ ನನಗೆ ಮುಂಚೆಯಿಂದ ಕನ್ನಡ ಪ್ರೇಮ ಸರ್. ಪ್ರಾರಂಭ ಮುಖ್ಯವಾಗಿ ಹೇಳ್ಬಿಡ್ತೀನಿ, ಇದೊಂದು ಪಾಯಿಂಟ್ ನೀವು ಕೇಳಿದೆ ಅಂದ್ರೆ ನಾನು ಹೇಳ್ತೀನಿ. ಕನ್ನಡ ಪ್ರೇಮ, ಈ ಕನ್ನಡ ಪ್ರೇಮ ಯಾಕೆ ಅಂದರೆ ಬೇಕಾದ್ರೆ ನನ್ನ ಗಡಿಯಾರವನ್ನು ತೋರಿಸ್ಬೋದು. ಇದು ಚಿನ್ನದ್ದು ಚಿನ್ನದಲ್ಲ, ಅಲ್ಲ ಚಿನ್ನಕ್ಕೆ ಬರ್ತೀನಿ. ಇದು ಚಿನ್ನದ ಕಲರೇ. ಇದು ನಮ್ಮ ಅಣ್ಣ ಹಿರಿಯಣ್ಣಯ್ಯ ಅಂತಿದ್ದಾನೆ. ಹಿರಿಯಣ್ಣೆ ಅಂತ ಅವನು ಹೆಚ್ಚು ಓದಿಲ್ಲ, ಅದೇ ವಾಸ್ತವದಲ್ಲಿ ಬದುಕ್ತವನು. ಜೀವನವನ್ನು ಹೆಂಗೆ ಬದುಕಬೇಕು, ಸಮಾಜಕ್ಕೆ ಹೆಂಗೆ ಸಹಾಯ ಮಾಡಬೇಕು ಅಂತ ಅವನು ನನಗೆ ಪ್ರೀತಿಯಿಂದ ಕೊಟ್ಟ ಉಡುಗೊರೆ ಇದು. ಇದು ವಿಶೇಷ ಅಂದರೆ ಕನ್ನಡದ ಅಂಕೆಗಳು, ಶುದ್ಧ ಕನ್ನಡದ ಅಚ್ಚ ಕನ್ನಡದ ಅಂಕಿಗಳು ಸ್ನೇಹಿತರೆ ನಾವು ಬಳಸ್ತೀವಲ್ಲ 1 2 3 4 ಅದು ಆಕ್ಚುಲಿ ರೋಮನ್ ಲೆಟರ್ದು. ಇದು ನಿಜವಾದ ಶುದ್ಧ ಕನ್ನಡದ ಅಕ್ಷರ. ಎಷ್ಟೋ ಜನ ಕೇಳಿದ್ರೆ ಏನಪ್ಪ ಇದು ಸಂಸ್ಕೃತ ಎಲ್ಲ ಬರೆದ್ಬಿಟ್ಟಿದ್ದೀರಾ, ಚೈನೀಸ್ ಎಲ್ಲ ಬರೆದ್ಬಿಟ್ಟಿದ್ದೀರಾ ಅಂತ ಎಷ್ಟೋ ಜನ ಕೇಳೋ ಕಾಲ ಇದು. ಆದ್ರೆ ಇದು ನಿಜವಾದ ಕನ್ನಡ. ಇದ್ರ ಮೇಲೆ ಒಂದಿದೆ ನೋಡಿ, ಮಿಸುನಿ ಅಂತ ಇದೆ. ಮಿಸುನಿ ಅಂತಿದೆ. ಏನದು? ಇದು ಕನ್ನಡ ಪಂಡಿತರು ಇವತ್ತು ಕೇಳಿ ಅದಕ್ಕೆ ಅರ್ಥನೇ ಗೊತ್ತಿರಲ್ಲ. ಮಿಸುನಿ, ಹೌದು ಮಿಸುನಿದೆ. ನೀವೀಗ ಈಗಷ್ಟೇ ಹೇಳಿದ್ರಲ್ಲ ಬಂಗಾರ ಅಂತ. ಮಿಸುನಿ ಅಂದರೆ ಬಂಗಾರ. ಇದು ಬಂಗಾರ ಯಾಕೆಂದರೆ 40 ವರ್ಷ ಹಳೇದಿದು. ನಮ್ಮಣ್ಣ ಪ್ರೀತಿಯಿಂದ ಕೊಟ್ಟಿದ್ದು ಹಿರಿಯಣ್ಣ, ಅದರಿಂದ ಇದು ಬಂಗಾರವೇ. ಅತ್ತ ತಿರುಗಿ ಕ್ಯಾಲೆಂಡರ್ ನೋಡಿ. ಅಯ್ಯೋ, ಕನ್ನಡ ನಾಳು ತೋರುಗೆ. ಏನದು ನಾಳು ತೋರುಗೆ ಸರ್? ಇದು ಪರಿಶುದ್ಧ ಕನ್ನಡ ನೋಡಿ. ಜುಲೈ ತಿಂಗಳು ಅಂತೀವಿ, ಹೌದು, ಇದು ಆಂಗ್ಲ. ನೀವು ಪರಿಶುದ್ಧ ಕನ್ನಡ ನೇಸರ ನಾಳು. ಓ, ಜುಲೈ ತಿಂಗಳಿಗೆ ಕನ್ನಡ ನಾಳು ತೋರಿಗೆ ಅಂದ್ರೆ ಕ್ಯಾಲೆಂಡರ್. ನಾಳು ತೋರಿಗೆ ಅಂದ್ರೆ ಕ್ಯಾಲೆಂಡರ್. ಓ, ಕ್ಯಾಲೆಂಡರ್ನ ಕನ್ನಡ ಪದ ನಾಳು ತೋರುಗೆ. ಹೌದು, ಎಲ್ಲ ಇದೆ ನೋಡಿ, ನೇಸರ ಇದೆಲ್ಲ. ಆಮೇಲೆ ಈ ತಿಂಗಳಲ್ಲಿ ಎಂತೆಂಥ ಮಹನೀಯರು ಸರ್. SL ಭೈರಪ್ಪನವರು, ಮರಿಯಪ್ಪ ಭಟ್ರು, ಶಾಂತನಾಥ್ ದೇಸಾಯಿ, ನಮ್ಮ ಮೈಸೂರು ಚಾಮರಾಜ ಒಡೆಯರು, ಇವರೆಲ್ಲ ಈ ತಿಂಗಳಲ್ಲಿ ಹುಟ್ಟಿರುವಂತ ಮಹನೀಯರು. ಸ್ನೇಹಿತರೆ ಜೊತೆಗೆ ನೋಡಿ ಇಲ್ಲಿ ಆಲೂರು ವೆಂಕಟರಾಯರು, ಕನ್ನಡದ ಪ್ರಸಿದ್ಧ ಆಲೂರು ವೆಂಕಟರಾಯರು, ಏಕೀಕರಣದ ರಾಮಸೇವಿಂಗಾರು, ಫಗು ಹೊಳ್ಕಟ್ಟಿ, ವಚನಗಳ ಸಂಗ್ರಹಕರು ಫಗು ಹೊಳ್ಕಟ್ಟಿ ಅವರು ಹುಟ್ಟಿದ ತಿಂಗಳು ಜುಲೈ. ಅಂಡ್ ನೋಡಿ BL ರೈಸು, ಶಾಸನ, ಕನ್ನಡ ಶಾಸನ ಪಿತಾಮಹ BL ರೈಸು ಹುಟ್ಟಿದ ತಿಂಗಳಿದು. ಹೌದು ಸರ್, ಇದು ನೇಸರ್. ಇಲ್ಲಿ ಕನ್ನಡ. ಅಪ್ಪ, ಹಿಂಗೆ ಬಿಟ್ರೆ ಮತ್ತೆ ನಮ್ದು ಕನ್ನಡದ ಮಾಮೂಲು ಕನ್ನಡ ಪುಸ್ತಕಗಳು. ನಿಮಗೆ ಇನ್ನೊಂದು ಹೇಳಬೇಕು ಈ ಸಂದರ್ಭದಲ್ಲಿ, ನಾನು ಎಷ್ಟು ಕನ್ನಡ ಪ್ರೇಮಿಯಾಗಿದ್ದೆ ಅಂದರೆ, ಅಲ್ಲ ಕಲಾವಿದನಿಗೆ ಜಾತಿ ಇಲ್ಲ, ಭಾಷೆ ಇಲ್ಲ. ಯಾಕೆಂದರೆ ಎಷ್ಟೋ ತಮಿಳು ಒಳ್ಳೊಳ್ಳೆ ಸಿನಿಮಾಗಳು, ಯಾಕೆಂದರೆ ತಮಿಳಲ್ಲಿ ಹಿಂದಿಲಿ ಪ್ರಸಿದ್ಧ ನಟರೆಲ್ಲ ಇದ್ದಾರೆ, ಒಳ್ಳೆ ಚಿತ್ರಗಳು ಬಂದಿದೆ. ಎಷ್ಟು ಮಟ್ಟಿಗೆ ಬೆಳೆಸ್ಕೊಂಡಿದೆ ಅಂದರೆ ಕನ್ನಡ ಬಿಟ್ಟು ನೋಡಬಾರ್ದು ಅಂತಲೂ ಅಂದ್ಕೊಂಡಿದ್ದೆ. ಆಮೇಲೆ ಕಲಾವಿದನ ಪ್ರಬುದ್ಧನಾಗಬೇಕು ಅಂದರೆ ಎಲ್ಲ ಭಾಷೆಗಳಿಂದ ಅಂದರೆ ಜ್ಞಾನ ಎಲ್ಲ ಕಡೆಯಿಂದ ಹರಿದು ಬರಲಿ ಅಂತಾರೆ. ಹಾಗಾಗಿ ಬೇರೆ ಬೇರೆ ಭಾಷೆಯ ಚಿತ್ರಗಳನ್ನು ನಾನು ನೋಡೋಕೆ ಆರಂಭ ಮಾಡಿದೆ. ಅಲ್ಲಿ ಏನಾದ್ರು ಕಲಿದಿದ್ರೆ ಕಲಿತೆ. ಆದರೂ ನನ್ನ ಮೂಲ ಮಂತ್ರ ಕನ್ನಡ. ವಾವ್, ಕನ್ನಡ ಬಿಟ್ಟು ಬೇರೆ ಉಸಿರಿಲ್ಲ. ಅಲ್ಲ, ಕುವೆಂಪು ಅವರೇ ತಮ್ಮ ಮಗನಿಗೆ ಹೇಳ್ತಾರಲ್ಲ, ಕುವೆಂಪು ಅವ್ರ ಮಗ ತೇಜಸ್ವಿ ಇಂಗ್ಲೀಷ್ನಲ್ಲಿ ಫೇಲ್ ಆಗ್ಬಿಟ್ಟಿರ್ತಾರೆ, SLCಲೋ PUCಲೋ. ಆಗ ಕುವೆಂಪು ಕರೆದು ಕೇಳ್ತಾರೆ, ಏನಯ್ಯ ಎಲ್ಲ ನನ್ನ ಕನ್ನಡದ ಕವಿ ಅಂತಾರೆ, ನೀನು ನನ್ನ ಮಗನೇ ಫೇಲ್ ಆಗಿದೆಯಲ್ಲ, ಅವಮಾನ ಅಲ್ವಾ ಅಂತ ಕೇಳಿದಾಗ, ಅಪ್ಪ ಕನ್ನಡ ಇಂಗ್ಲೀಷ್ ಅನ್ನೋದೊಂದು ಭಾಷೆನೇ ಅಲ್ಲ, ಅದಕ್ಕೆ ಲಾಜಿಕ್ ಇಲ್ಲ, ಬೇರೆ CUT ಕಟ್ಟು PUT ಪುಟ್ಟಿಂಗ್ ಎಲ್ಲ ಆಗುತ್ತೆ, ಹಂಗಾಗಿ ಫೇಲ್ ಆಗಿದೆ ಒಳ್ಳೇದಾಯ್ತು ಅಂತ ಇಂಗ್ಲೀಷ್ ಬಗ್ಗೆ ತಾತ್ಸಾರ ಮಾಡ್ತಾರೆ. ಆಗ ಕುವೆಂಪುನೇ ತಮ್ಮ ಮಗನಿಗೆ ಹೇಳ್ತಾರೆ, ನೋಡೋ ಕನ್ನಡನ ಹೀಗಳಿತಲ್ಲ ನಾನು, ಕನ್ನಡದಲ್ಲಿ ಜ್ಞಾನ ಇದೆ ಎಲ್ಲ ಸರಿ, ಆದರೆ ಬೇರೆ ಭಾಷೆಲೂ ಜ್ಞಾನ ಇದೆ, ಅಲ್ಲೂ ಕೂಡ ಪಾಂಡಿತ್ಯ ಇದೆ, ಅದನ್ನ ತಗೊಂಬ ಕನ್ನಡಕ್ಕೆ ಅಂತ ಕುವೆಂಪು ಅವತ್ತೇ ಹೇಳಿದ್ರಂತೆ. ಹಂಗಾಗಿ ನಾವು ನಮ್ಮ ಭಾಷೆನ ಪ್ರೀತಿಸಿ ಗೌರವಿಸಬೇಕು, ಇನ್ನೊಂದು ಭಾಷೆನ ಹೀಗಳಿಬಾರ್ದು. ದಟ್ ಇಸ್ ದಿ ಲಾಜಿಕ್. ಈಗ ಇನ್ನೊಂದು ಒಳ್ಳೆ ಉದಾಹರಣೆ ನೀವು ಹೇಳಿ ಅಂದ್ರೆ ಹೇಳ್ತೀನಿ. ಹೇಳಿ ಸರ್. ಕನ್ನಡದ ಕಾದಂಬರಿ ಸಾರ್ವಭೌಮ ಅಂದರೆ ಆನಾ ಕೃಷ್ಣರಾಯರು. ಸಂಧ್ಯಾರಾಗ ನೀವು ನೆನ್ಪಿಟ್ಕೊಂಡ್ರೆ ಅದು ಬಹಳ ಮುಖ್ಯ. ಯಾಕೆ? ಕನ್ನಡದ ಮತ್ತೊಬ್ಬ ಪ್ರಸಿದ್ಧ ಸಾಹಿತಿ ಬೀಚಿ. ಬೀಚಿ ಅವರು ಮೂಲತಃ ಒಂದು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರಿಗೆ ಇಂಗ್ಲಿಶಿನ ವ್ಯಾಮೋಹ. ಅವ್ರಿಗೆ ಕನ್ನಡ ಆಗದೇ ಇಲ್ಲ, ಕನ್ನಡ ಗೊತ್ತೇ ಇಲ್ಲ, ಅಂದ್ರೆ ಕನ್ನಡದ ಅಷ್ಟು ಅಲರ್ಜಿ ಬೇಡ ಅನ್ಸಿರುತ್ತೆ. ಒಂದು ಸಲ ಅವರು ರೈಲ್ವೆ ಪ್ರಯಾಣಕ್ಕೆ ಹೊರಟಾಗ ಅವ್ರ ಹೆಂಡತಿ ಏನು ಮಾಡ್ತಾರೆ, ರೈಲ್ವೆ ಪ್ರಯಾಣದಲ್ಲಿ ಓದ್ಲಿಕ್ಕೆ ತಗೊಳ್ಳಿ ಅಂದ್ಬಿಟ್ಟು ನೀವು ಹೇಳಿದ ಪುಸ್ತಕ ಸಂಧ್ಯಾರಾಗ ಅದನ್ನ ಬೀಚಿ ಅವ್ರಿಗೆ ಕೊಡ್ತಾರೆ, ಓದಿ ಅಂತ.
ಪತ್ನಿ ತನ್ನ ಪತಿಗೆ ಇದು ಓದಿ ಟ್ರೈನಲ್ಲಿ ಅಂತ. ಆ ಸಂಧ್ಯಾ ರಾಗವನ್ನ ಓದಿದ ಮೇಲೆ ಬೀಚಿಯವರಿಗೆ ಕನ್ನಡದ ಪ್ರಭಾವವಾಗಿ ಕನ್ನಡದ ಆಳ ಗೊತ್ತಾಗಿ ಅವರು ಇವತ್ತಿನ ದಿವಸ ಪ್ರಸಿದ್ಧ ಲೇಖಕರಾಗಿ ಉಳಿದಿದ್ದಾರೆ ಬೀಚಿಯವರು. ಸೊ ಬೀಚಿಯವ್ರನ್ನ ಕನ್ನಡದಲ್ಲಿ ಬರೆಯುವಂತೆ ಪ್ರೇರೇಪಿಸಿದ್ದು ಅನಾಕ್ರವರು ಸಂಧ್ಯಾರಾಗ. ಹೌದು ನೋಡಿ ಎಂತ ಮಾಹಿತಿ ಹೇಳಿದ್ರು ಗುರುಗಳು. ಆಮೇಲೆ ಇನ್ನೊಂದು ಇದೇ ಸಂದರ್ಭ ಕನ್ನಡ ಅಂತ ಬಂದಾಗ ಮಾಸ್ತಿ ವೆಂಕಟೇಶಯ್ಯಂಗರ್ ಬಗ್ಗೆ ಒಂದು ಹೇಳ್ಬೇಕು. ಕನ್ನಡದ ಆಸ್ತಿ ಅವರು. ಕನ್ನಡದ ಆಸ್ತಿ. ನಾನು ಕನ್ನಡ ಸ್ನಾತಕೋತ್ತರ ಪದವಿ ಪಡಿಬೇಕಾದ್ರೆ ಒಬ್ಬ ವಿಶೇಷ ಕವಿ ಅಂತ ಇರುತ್ತೆ, ಅದರಲ್ಲಿ ವಿಶೇಷ ಕವಿ ಮಾಸ್ತಿ ವೆಂಕಟೇಶಯ್ಯಂಗರ್. ನಿಮ್ ಸಬ್ಜೆಕ್ಟ್ ಹೌದು ಒಬ್ಬ ವಿಶೇಷ ಕವಿ ಓದ್ಬೇಕಾಗತ್ತೆ 2ನೇ ವರ್ಷದಲ್ಲಿ. ಹಳಗನ್ನಡದ ಕವಿಗಳು ನಡುಗನ್ನಡ ಹೊಸಗನ್ನಡ, ನಾವು ಹೊಸಗನ್ನಡದಲ್ಲಿ ಮಾಸ್ತಿ ಅವರ ಇನ್ನೊಂದು ಕಾವ್ಯ ನಮಗೆ ಗೊತ್ತದ ನಿಮ್ಗೆ? ಶ್ರೀನಿವಾಸ ಚಿಕ್ಕದು ಗೊತ್ತು. ಅವರು ಮಾಸ್ತಿ ಒಂದ್ ಕಡೆ ಹೇಳ್ತಾರೆ ಸರ್, ಇದು ಬಹಳ ವಿಶೇಷ. ಈ ಕನ್ನಡ ಅನ್ನೋ ಒಂದು ಸಾಮ್ರಾಜ್ಯ ಇದೆಯಲ್ಲ, ಕನ್ನಡ ಒಂದು ದೊಡ್ಡ ಕಡಲಿದ್ದಂಗೆ, ಕನ್ನಡ ಭಾಷೆ ದೊಡ್ಡ ಕಡಲು, ನನಗೆ ಸಿಕ್ಕಿರೋದು ಬರೀ ಬೊಗಸೆ ಅಂತಾರೆ ಮಾಸ್ತಿ ಅವರು. ಮಾಸ್ತಿ ಅವರು ಈ ಮಾತು ಹೇಳ್ತಾರೆ ಸರ್, ನನಗೆ ಸಿಕ್ಕಿದ್ದು ಬರಿಯ ಒಂದು ಬೊಗಸೆ ಅಷ್ಟು ಕನ್ನಡದ ನೀರು ಅಂತ. ಇದು ಕನ್ನಡದ ಅದ್ಭುತ, ಕನ್ನಡದ ವಿಶಾಲತೆ. ಹಾಗೆ ನೋಡಿದ್ರೆ ತಪ್ಪಿಸ್ಕೊಬಾರದು, ಮಾಸ್ತಿಯವರ ಮನೆ ಭಾಷೆ ತಮಿಳು. ಹೌದು, ಅವ್ರ ತಮಿಳು ಹೆಂಗ? ದಾರಾ ಬೇಂದ್ರೆ ಅವರ ಮಾತು ಮರಾಠಿ, ನಮ್ಮ DVG ತಮಿಳು. ತಮಿಳು ತಮಿಳು. ದಾರಾ ಬೇಂದ್ರೆ ಅವರದ್ದು ಮರಾಠಿ, ಕಾರಂತರದ್ದು ತುಳು. ನೋಡಿ ಎಂತೆಂಥ ಮಹನೀಯರು ಕನ್ನಡ ಬೆಳೆಸಿದ್ದಾರೆ ನೋಡಿ. BL ರೈಸ್ ಬನ್ನಿ ಇಲ್ಲಿ ನೋಡಿ, ಇಲ್ಲಿ BL ರೈಸ್ ನೋಡಿ. ಅವ್ರಿಗೆ BL ರೈಸ್ ಸ್ನೇಹಿತರೆ, ಅವ್ರು ವಿದೇಶಿ ಇರೋರು, ಅವರು ಇಲ್ಲಿಗೆ ಭಾರತಕ್ಕೆ ಬಂದವರು, ಬ್ರಿಟಿಷ್ ಕಾಲದಲ್ಲಿ ಭಾರತದಲ್ಲಿ ಇದ್ದಂಥವ್ರು. ಅವ್ರನ್ನ ಬಿಳಿಯ ಕನ್ನಡಿಗ ಅಂತ ಕರಿತಿದ್ರು ಸ್ನೇಹಿತರೆ. ಕನ್ನಡ ಶಾಸನ ಪಿತಾಮಹ ಅವರು, ಕನ್ನಡ ಶಾಸನ ಪಿತಾಮಹ. ಇಡೀ ಕರ್ನಾಟಕದ ಬಹುತೇಕ ಶಾಸನಗಳ ಬಗ್ಗೆ ಪುಸ್ತಕ ಮಾಡಿದ್ದು BL ರೈಸ್ ಅಂಡ್ ಫರ್ಡಿನಂಡ್ ಕಿಟಲ್. ಕನ್ನಡದ ಮೊಟ್ಟ ಮೊದಲ ನಿಘಂಟು ಮಾಡಿದ್ದು ಕಿಟಲ್, ಅದಕ್ಕೆ ಕಿಟಲ್ ಡಿಕ್ಷನರಿ. ಇದು ಫಸ್ಟ್ ಡಿಕ್ಷನರಿ ಇನ್ ಕನ್ನಡ ಇಸ್ ಮೇಡ್ ಬೈ ನಾನ್ ಕನ್ನಡಿಗ. ಹೌದು, ಇಲ್ಲಿ ನೋಡಿ, ಗುರು ರಾಮಸ್ವಾಮಿಗಾರು ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಾರೆ. ಈ ಲಲಿತ ಪ್ರಬಂಧಗಳಲ್ಲಿ ಇವತ್ತು ಅವರದ್ದು ಹೆಸರಿದೆ. ನಮ್ಮ ಊರಿನ ರಸಿಗರು, ಗರುಡಗಂಬದ ದಾಸಯ್ಯ. ಆಮೇಲೆ ಅಮೆರಿಕದಲ್ಲಿ ಗುರೂರು ಅಂತ ಬರೀತಾರೆ. ಏನ್ ಪುಸ್ತಕ ಸರ್ ಅದು? ಈ ಗುರೂರ್ದು ಇನ್ನೊಂದು ಹೇಳ್ಬಿಟ್ರೆ ಇಲ್ಲೊಂದು ಪುಸ್ತಕ ಇದೆ, ತೋರಿಸಿ ಬನ್ನಿ ತೋರಿಸಿಪ್ಪ. ತುಂಬಾ ವಿಶೇಷವಾದ ಬುಕ್ ಅದು. ನೋಡಿ, ಕನ್ನಡ ಮೇಷ್ಟ್ರು ಸರ್. ನೀವು ಕಾಲೇಜ್ ಲೆಕ್ಚರರ, ಸ್ಕೂಲ್ ಮೇಷ್ಟ್ರು ಸರ್? ಅಲ್ಲ, ಕನ್ನಡ ಕನ್ನಡ. ಈಗ ಪೊಲೀಸ್ ಆಫೀಸ್ ಬೇರೆ ಕಡೆಯಿಂದ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ಕೋರಮಂಗಲದಲ್ಲಿದ್ದಾರೆ, ಒಳಗಡೆ ಬಿಡ್ತಾರ ನಿಮ್ಮನ್ನ? ಆ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ನ ಕೂರಿಸಿ ಟೀ ಕುಡಿಸಿ 3 ತಿಂಗಳಲ್ಲಿ ಅವ್ರನ್ನ ಮಾತಾಡಿಸ್ತೀನಿ ಕನ್ನಡದಲ್ಲಿ. ಯಾರು ಬೇರೆ ಕಡೆಯಿಂದ ಬಂದಂತ ಕನ್ನಡೇತರಿಗೆ ಕನ್ನಡ ಅದನ್ನ ಕಲ್ಸಿದಿರಿ? ಹೌದು ಸರ್, ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ. ಈಗ ಮೊನ್ನೆ ಈ ಕೈ ಕನ್ನಡದ ಆಸ್ತಿ ಅಂತದೇನು. ಆಮೇಲೆ ಈ HCL ತೇಜಸ್ ವಿಭಾಗದಲ್ಲಿ ಹೋಗಿದ್ದೆ, ಅಲ್ಲಿ ಕನ್ನಡ, ಅಲ್ಲಿ ಅಲ್ಲ, ಅಲ್ಲಿ HCL, ITI, ಇನ್ಕಮ್ ಟ್ಯಾಕ್ಸ್, ಪೊಲೀಸು, CBI ಎಲ್ಲಾ ಕಡೆ ಎಲ್ಲೆಲ್ಲಿ ಅಗತ್ಯ ಇದೆ ಸರ್ಕಾರಿ ಸಂಸ್ಥೆಗಳು, ಸರ್ಕಾರಿ ಅಂತಿಲ್ಲ, ಪ್ರೈವೇಟ್ ಕೂಡ. ಪ್ರೈವೇಟು ಮನೆ, ಈಗ ನಿಮ್ಮ ಮನೆ ಅಪಾರ್ಟ್ಮೆಂಟ್, ನಿಮ್ಮ ಮನೆ ಸುತ್ತಮುತ್ತ ಒಂದು 50 ಜನ ತಮಿಳರು, ಹಿಂದಿಯವರು ಇದ್ರೆ ಬಂದು ಹೇಳ್ಕೊಡ್ತೀನಿ ನಾನು ಪ್ರೀತಿಯಿಂದ. 3 ತಿಂಗಳಲ್ಲಿ ಕನ್ನಡ ಕಲಿಸ್ತೀನಿ. ಅಲ್ಲಿ ತೇಜಸ್ಸಲ್ಲಿ ಒಬ್ಬಳು ಹೆಣ್ಮಗಳು ಇಂಜಿನಿಯರು, ಅವ್ರಿಗೆ ಫಸ್ಟ್ ಕನ್ನಡ ಕಷ್ಟ ಅನ್ನಿಸ್ತು. ನನ್ನದೇ ವಿಧಾನದಲ್ಲಿ ಹೇಳ್ಕೊಟ್ಟು 3ನೇ ತಿಂಗಳಿಗೆ ಆಕೆ ಒಂದು ಕನ್ನಡ ಕವನ ಬರೆದ್ರು. ಇದು ನಡೆದಿರೋ ಕತೆ. ಯಾವ ರಾಜ್ಯದವರು? ಅವರು ತಮಿಳ್ನಾಡು. ಅವರು ತಮಿಳು ಬಿಟ್ಟರೆ ಬರ್ತಿರ್ಲಿಲ್ಲ ಅಂದಲ್ಲಿ. ಅಯ್ಯೋ ನಮಗೆ ಬೇಡ. ಆಮೇಲೆ ಇದೇ ಸಂದರ್ಭದಲ್ಲಿ 515 ಆರ್ಮಿ ಬೇಸ್ ವರ್ಕ್ಶಾಪ್ ಅಂತ ಒಂದಿದೆ, ಮಿಲಿಟರಿ ಸಂಬಂಧ, ಲೈಕ್ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಥರ. ಅಲ್ಲಿ ಪಾಠ ಹೇಳ್ಕೊಟ್ಮೇಲೆ ಅದು ನನ್ನ ಕರ್ತವ್ಯ. ಸರ್ಕಾರದಿಂದ ಈ ಭಾರತದಲ್ಲಿ ಬೇರೆ ಇನ್ಯಾವ ಸರ್ಕಾರದಿಲ್ಲ ಕನ್ನಡ ಕಲಿಸೋ ಥರ. ಬೇರೆ ಸರ್ಕಾರಗಳಲ್ಲಿ ಯಾರು ಈ ಥರ ಉಚಿತವಾಗಿ ಕಲಿಸ್ಕೊಡೋಲ್ಲ, ಅದೊಂದು ಗೊತ್ತಿರಲಿಲ್ಲ ನಿಮಗೆ. ಕರ್ನಾಟಕ ದೇಶ ಮಾತ್ರ, ಸರ್ಕಾರ ಮಾತ್ರ ಬೇರೆ ಭಾಷೆಗೆ ಕನ್ನಡ ಹೇಳ್ಕೊಡೋದು ಒಂದು ಇಟ್ಕೊಂಡಿದ್ದಾರೆ. ಬೇರೆ ಸ್ಟೇಟ್ಗಳು ಯಾವುದೂ ಇಲ್ಲ, ನೀವೇ ಕಲ್ತ್ಕೊಳ್ರೆ ಅಂತಾರೆ. ಅವರು ನಮ್ಮಂಥವ್ರನ್ನ ಗುರುತಿಸಿ ಪಾಠ ಕೊಡ್ತಾರೆ. ಅಲ್ಲಿ ಒಬ್ಬ ಉತ್ತರ ಭಾರತದವನು ಫಸ್ಟು ನನ್ನ ಹತ್ರ ಜಗಳಕ್ಕೆ ಬಂದ. ಸರ್ ಕನ್ನಡ ಭಾಳ ಕಷ್ಟ ಸರ್, ಹಂಗೆ ಆಗಲ್ಲ ಸರ್, ತುಂಬ ಕಷ್ಟ ಇದೆ. ಹಾಗೆ ನಾನು ಹೇಳಿದೆ, ನೋಡಪ್ಪ, ನಾನು 60 ವರ್ಷದಿಂದ ಇಲ್ಲಿ ಕನ್ನಡ ನಾಡಲ್ಲಿ ನೆಲೆಸಿದ್ದೀನಿ, ನಿನ್ನ ಹತ್ರ ನಾನು ಹಿಂದಿಲಿ ಹೇಗೆ ಮಾತಾಡ್ತಾ ಇದ್ದೀನಿ? ಅದಕ್ಕೆ ಮನಸ್ಸಿರಬೇಕು, ಆಸಕ್ತಿ ಇರಬೇಕು ಅಂತ ಅವನಿಗೆ ರಿಯಲೈಸ್ ಮಾಡಿದೆ. ಕೊನೆ 3ನೇ ತಿಂಗಳಲ್ಲಿ ಅವನ ಕಾಲಿಗೆ ಬಿದ್ದು 1,000 ರೂಪಾಯಿ ನನಗೆ ಗೌರವಧನ ಕೊಟ್ಟೋದ. ಕನ್ನಡದ ಕೆಲಸ ಇದು, ನಿಜವಾದ ಕನ್ನಡ ಕಟ್ಟುವ ಕೆಲಸ. ಅದು ನಾ ಕನ್ನಡಿಗನಾಗಿ ಅಷ್ಟು ಮಾಡಿದೆ. ನಮಗೆ ಕನ್ನಡ ಅಂತ ಬಂದಿದ್ದೆ ನಮ್ಮ ಡಾಕ್ಟರ್ ರಾಜ್ಕುಮಾರಿಂದ, ಮಾಸ್ಟರ್ ಹಿರಣ್ಣಯ್ಯನಿಂದ, ನಮ್ಮ ಸೋದರ ತಿಪ್ಟೂರು ರಾಮಸ್ವಾಮಿಯಿಂದ, ಪ್ಲಸ್
ಅದು ಟಿಪ್ಪು ರಾಮಸ್ವಾಮಿ ಅವರು ನಿಮ್ಮ ಮಾವನ? ಸದ್ಯ ನಮ್ಮ ಸೋದರ ಮಾವ, ನಮ್ಮ ತಾಯಿ ಎಲ್ಲರಿಗಿಂತ ಹಿರಿಯರು, ಅವರ 3ನೇ ತಮ್ಮ ರಾಮಸ್ವಾಮಿ. ನಾವು ಡೈರೆಕ್ಟ್ ಹೌದು ಸರ್, ಅಂತರಂಗದ ಗೆಳೆಯರು ಅವರು ರಾಜ್ಕುಮಾರ್ಗೆ. ಟಿಪ್ಪು ರಾಮಸ್ವಾಮಿ ಅವರು ಇದಾರಲ್ಲ, ಅದೇ ಡಾಕ್ಟರ್ ರಾಜ್ಕುಮಾರ್ ಅವರ ಕ್ಲೋಸ್ ಫ್ರೆಂಡ್. ಹೌದು, ಅದೇ ಈಗ ಬದುಕಿರುವ ಡಾಕ್ಟರ್ ರಾಜ್ಕುಮಾರ್ ಸ್ನೇಹಿತರಲ್ಲಿ ಅತಿ ಹಿರಿಯರು ಟಿಪ್ಪು ರಾಮಸ್ವಾಮಿ ಅವರು. ತಾವು ನಮ್ಮ ಸದ್ಯ ತಾಯಿಯ ತಮ್ಮ. ಅವ್ರು ನಮ್ಮ ಭೇಟಿ ಮಾಡ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಆಯ್ತಾ? ಈ ಒಂದು ಗುರುವ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ತೀನಿ. ಗುರುವ್ರ ಬಗ್ಗೆ ಹೇಳ್ತಿದ್ರಲ್ಲ ಸರ್? ಒಂದು ಒಳ್ಳೆ ಪುಸ್ತಕ ಇದೆ ಅದು. ಗುರು ಪರಂಪರೆಗೆ ಈ ಥರದ್ದು ನೀವು ಇಮ್ಯಾಜಿನ್, ಇಂಥ ವಿಷಯ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನೋಡಿ, ಅಯ್ಯೋ ಏರ್ ಕೃಷ್ಣ ಶಾಸ್ತ್ರಿಗಳದು ಇದು ಇಷ್ಟೇ ಗೊತ್ತು, ಇದು ಗೊತ್ತಿಲ್ಲ. ಏನದು? ಇದ್ರ ಕತೆ ಹೇಳ್ತೀನಿ ನಾನು. ಹೇಳ್ತೀನಿ. ನಾನು ತಗೊಂಡು ಎಷ್ಟು ತಿಂಗಳಾಯ್ತು, ₹1 ವಾಪಸ್ ಕೊಟ್ಟಿಲ್ಲ. ಎಲ್ಲ ದುಡ್ಡು. ಗೋರೂರ್ ಬಗ್ಗೆ ಒಂದು ಬಹಳ ವಿಶೇಷವಾದ ಘಟನೆ ಇತ್ತೀಚೆಗೆ ನನಗೆ ನನ್ನ ಗಮನಕ್ಕೆ ಬಂತು. ಇದು ಕನ್ನಡದಲ್ಲಿ ಒಂದು 3-4 ಪುಸ್ತಕಗಳನ್ನ ಎಲ್ಲ ಕನ್ನಡಿಗರ ಮನೇಲಿ ಇರಲೇಬೇಕು. ಉದಾಹರಣೆಗೆ ಒಂದು ಭಗವದ್ಗೀತೆ, ಆಮೇಲೆ ಪ್ರೊಫೆಸರ್ SV ರಂಗಣ್ಣನವರ ರಂಗಭಿನ್ನಪ. SV ರಂಗಣ್ಣವರು. ಅದು ಅವೆಲ್ಲ ಮನೇಲಿ ಇರಲೇಬೇಕಾದ ಪುಸ್ತಕಗಳು. SV ರಂಗಣ್ಣನವರ ರಂಗಭಿನ್ನಪ ಅನ್ನೋದು, ಆಮೇಲೆ DVG ಅವರ ಮಂಕುತಿಮ್ಮನ ಕಗ್ಗ, ಇಂಥವೆಲ್ಲ ಇರಲೇಬೇಕು. ಈ ಕಥಾಮೃತ ಅನ್ನೋದು ಕೂಡ ಪ್ರತಿಯೊಬ್ಬರು ಕನ್ನಡಿಗರ ಮನೇಲಿ ಇರಬೇಕು. ಕಥಾಮೃತ. ಹೌದು. AR ಕೃಷ್ಣಶಾಸ್ತ್ರಿಗಳು ಇದನ್ನ, ಈ ಕಥಾಮೃತ ವಿಶೇಷ ಏನಂದ್ರೆ, ಈ ಜಗತ್ತಿನಲ್ಲಿ ಏನೆಲ್ಲ ಕಥೆಗಳಿದೆ, ಪೌರಾಣಿಕ ಕಥೆ ಆಗ್ಬೋದು, ಫಿಕ್ಷನ್ ಆಗ್ಬೋದು, ಶೃಂಗಾರ ಕಥೆಗಳಾಗ್ಬೋದು, ನಿಮಗೆ ಸಿನಿಮಾಕ್ಕೆ ಸಾವಿರಾರು ಕಥೆಗಳು ಬರುತ್ತಲ್ಲ, ಬೇತಾಳ ಕಥೆಗಳು, ಪ್ರಾಣಿಗಳು, ಎಲ್ಲ ಕಥೆಗಳು ಇದರಲ್ಲಿ ಅಡಗಿದೆ. ಕಥಾಮೃತ ಅಂತ. ಇದು 4ನೇ ಒಂದು ಭಾಗ ಉಳಿದಿರೋದು ಪೈಶಾಚಿಕ ಭಾಷೆಯಲ್ಲಿ ಮುಂಚೆ ಇತ್ತು. ಅದರಲ್ಲಿ ಉಳಿದಿರೋದು ಎಷ್ಟು ಅಂದರೆ, ಒಂದು 1000 ಇದ್ರೆ ಒಂದು 250 ಉಳಿದಿದೆ ಅಷ್ಟೇ ಕಥಾಮೃತ ಅಂತ ಇರೋದು ಉಳಿದಿರೋದು. ಇದು ಬೇರೆ ಬೇರೆ ಭಾಷೆಗೂ ಟ್ರಾನ್ಸ್ಲೇಟ್ ಆಗಿದೆ. ಇದು ಕಥಾಮೃತ ಅಂತ AR ಕೃಷ್ಣಶಾಸ್ತ್ರಿಗಳದ್ದು. ನಿಮಗೆ ಯಾವ ಥರ ಕಥೆ ಬೇಕು, ಶೃಂಗಾರ, ಬೀಭತ್ಸ, ನವರಸಗಳು ಇದರಲ್ಲಿ ಅಡಗಿದೆ. ಅಂಥ ಕ್ರಿಯೇಟಿವ್ ಇಂಥ ಕಥೆಗಳು, ಈಗ ಇಂಗ್ಲೀಷಲ್ಲಿ ಅರೇಬಿಯನ್ ನೈಟ್ಸ್ ಹೇಳ್ತಾರಲ್ಲ, ಆ ಥರ ಅದಕ್ಕೂ ಮಿಗಿಲಾದಿದ್ದು ಕಥಾಮೃತ ಅಂತ. ಇದನ್ನ ವಿಶೇಷವಾಗಿ ಎಲ್ಲರೂ ಮನೇಲಿರಬೇಕು. ಮಕ್ಕಳು ಮೊಮ್ಮಕ್ಕಳಿಗೆ ಇದನ್ನ ಉಡುಗೊರೆಯಾಗಿ ಕೊಡಿ. ಮಕ್ಕಳು ಅಷ್ಟು ವಿಶಾಲ, ಇದು ಓದಿ ಓದಿ ಅವ್ರ ಮೈಂಡು ವಿಸ್ತಾರವಾಗುತ್ತೆ, ಮತ್ತೆ ಓದಿಸ್ಕೊಂಡು ಹೋಗುತ್ತೆ, ಕುತೂಹಲ ಬರೀತಾರೆ. ಎಂತೆಂಥ ಕಥೆಗಳಿದೆ ಸರ್. ನಿಮ್ಗೆ ಯಾವುದು ಪ್ರಿಯ? ಶೃಂಗಾರ ಕಥೆ ಬೇಕಾ, ದೆವ್ವದ ಕತೆ ಬೇಕಾ, ಭೂತದ ಕತೆ ಬೇಕಾ, ಮರ್ಡರ್ ಕತೆ ಬೇಕಾ, ಎಲ್ಲವೂ ಸಿಗುತ್ತೆ ಕಥಾಮೃತ. ಅಂದ್ರೆ ಕಥೆಗಳ ಗುಚ್ಛ ಇದು. ಹೌದು. ಗುಣಾಢ್ಯ ಅನ್ನೋರು ಬರೀತಾರೆ. ಕಥಾ ಸರಿತ್ ಸಾಗರದ ಸಂಗ್ರಹ. ಇದು ಪ್ರಾರಂಭದಲ್ಲಿ ಬಂತು. ಈ ನಮ್ಮ ಗುರು ರಾಮಸ್ವಾಮಿ ಅವರು ಏನ್ ಮಾಡ್ತಾರೆ, ಇದನ್ನೇ ಅವರು ಇನ್ನೂ ವಿಸ್ತಾರವಾಗಿ ಬರೆದಿಡ್ತಾರೆ. ಇದು ಎಷ್ಟು ಪುಟ ಇದೆ? ಸುಮಾರು ಒಂದು 500 ಪುಟ ಇದೆ ಅಂತ ಇಟ್ಕೊಂಡು, ಸುಮಾರು 500 ಪುಟ ಇದೆ. ಅವರೇ ಗುರು ರಾಮಸ್ವಾಮಿ ಅವರು ಏನು ಮಾಡ್ತಾರೆ, ಇದೇ ಗುಣಾಢ್ಯದಿಂದ ಬಂದ ಇದನ್ನು ಇನ್ನೂ ವಿಸ್ತಾರವಾಗಿ ಕಥೆಗಳು ಬರೆದ್ಬಿಟ್ಟು ಇಟ್ಬಿಡ್ತಾರೆ. ಇಟ್ಬಿಟ್ಟು ಏನು ಮಾಡ್ತಾರೆ, ಅವರು ಪಬ್ಲಿಷೇ ಮಾಡೋಕ್ಕೆ ಹೋಗಲ್ಲ. ಗೊರೂರವರು ಹಸ್ತಪ್ರತಿ ಬರೆದು ಇಟ್ಬಿಡ್ತಾರೆ. ಅವರು ಕಾಲವಾದ ನಂತರ ಅವ್ರ ಮಗ ಅನಂತರಾಜು ಅಂತ, ಅವರು ದೊಡ್ಡ ಫಿಸಿಕ್ಸ್ ಲೆಕ್ಚರರ್, ಪ್ರೊಫೆಸರ್ ಆಗಿ ಉತ್ತರ ಭಾರತದಲ್ಲಿರ್ತಾರೆ. ಅವರು ಪ್ರೊಫೆಸರ್ ಆದಾಗ ಏನು ಮಾಡ್ತಾರೆ, ಈ ಹಸ್ತಪ್ರತಿನೆಲ್ಲ ನಿಮ್ಮ ಥರ ಗೆಳೆಯರ ಮೇಲೆ ಇಟ್ಬಿಟ್ಟು ಹೊಟ್ಟೋಗ್ತಾರೆ. ಅವರು ಕೆನಡಾಗೆ ಹೋಗ್ಬಿಡ್ತಾರೆ 25 ವರ್ಷ. ಗುರೂರ್ ಮಗ ಅನಂತರಾಜು. ಹೌದು. ಆಮೇಲೆ ಬರ್ತಾರೆ, ಅದೆಲ್ಲಿದೆ ಹುಡುಕ್ತಾರೆ, ಅದೆಲ್ಲ ಇಲ್ಲ ಕಳೆದೋಗುತ್ತೆ, ಮಿಸ್ ಆಗಿ 25 ವರ್ಷ ಆದಮೇಲೆ ಹಸ್ತಪ್ರತಿ ಮಿಸ್ ಆಗ್ಬಿಡುತ್ತೆ ಅಂತಾರೆ. ಕೊನೆಗೆ ಅದು ಇದು ಮಾಡಿ ಹುಡುಕಿ ನೋಡಿದ್ರೆ ಒಂದು ಅಟ್ಟದ ಮೇಲೆ ಸಿಗುತ್ತೆ. ಅದನ್ನು ತಂದು ಇನ್ನೊಬ್ಬ ಅವರ ಪ್ರೊಫೆಸರ್ ಕಲಿಗೊಬ್ಬ ಅದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಿದ್ದಾನೆ ಕಥಾಮೃತ. ಈ ಗುರುವ್ರವ್ರದ್ದು ಒಂದು 3-4 ಅಧ್ಯಾಯಗಳು ಮಿಸ್ ಆಗಿರುತ್ತೆ. ಅದನ್ನು ಇವ್ರ ಮಗನೇ ಎಲ್ಲ ಬರೆದು ಕಥಾ ಸರಿಸಾಗರ ಅಂತ ದೊಡ್ಡ ಪುಸ್ತಕ ಮಾಡ್ತಾರೆ. ಇದನ್ನು IBS ಪ್ರಕಾಶನದವ್ರು ಮಾಡಿದ್ದಾರೆ. IBSನವರು ಭಾಳ ರೆಪ್ಯೂಟೆಡ್ ಪ್ರಕಾಶಕರು ಕನ್ನಡಕ್ಕೆ. ಇಲ್ಲಿ ಮುಖ್ಯ ವಿಶೇಷ ಏನು ಅಂತ ಹೇಳಬೇಕಲ್ಲ ನಿಮಗೆ, ಇದನ್ನು ಬರೆದಿಟ್ಟು ಯಾಕೆ ಪ್ರಕಟ ಮಾಡಲ್ಲ ಅಂತ ಅನ್ನೋದನ್ನ ಹಂಪ ನಾಗರಾಜನವರು ಅದು ಬಿಡಿಸಿ ಹೇಳಿದ್ರು. ಈ ಗುರು ರಾಮಸ್ವಾಮಿ ಅವ್ರಿಗೆ ಗುರುಗಳಾದವರು AR ಕೃಷ್ಣಶಾಸ್ತ್ರಿಗಳು. ಇವರು? ಹೌದು, AR ಕೃಷ್ಣಶಾಸ್ತ್ರಿಗಳು ಗುರುರವ್ರ ಗುರುಗಳು. ಕೃಷ್ಣಶಾಸ್ತ್ರಿಗಳು ನಮ್ಮ ಗುರುಗಳು ಬರೆದಿರೋ ಪುಸ್ತಕನ ನಾನು ಬರೆದ್ರೆ ಅವರಿಗೆ ಕಾಂಪೀಟ್ ಮಾಡ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಪಬ್ಲಿಷ್ ಮಾಡಿರೋದಿಲ್ಲ, ಗುರು ಗೌರವಕ್ಕೆ. ಹೌದು. ಆದ್ದರಿಂದ ಇದು ಇತ್ತೀಚೆಗೆ ಹೋದ ವರ್ಷ ಅವ್ರ ಮಗ ತಗೊಂಡು ಇದಕ್ಕೆ ಕನ್ನಡ ಕೊಟ್ಟು, ಇದು ಗುರು ರಾಮಸ್ವಾಮಿಯವರ ದೊಡ್ಡತನ. ಇದು ಗುರು ಪರಂಪರೆ ಹೆಂಗಿತ್ತು. ನನ್ನ ಗುರು ಮಾಡಿರುವಂಥ ಕೆಲಸಕ್ಕೆ ನಾನೇ ಕಾಂಪೀಟ್ ಮಾಡ್ದಂಗೆ ಆಗತ್ತೆ ತಪ್ಪು ಅಂದುಬಿಟ್ಟು ಅದನ್ನು ಇದು
ಇದು ಗುರುವರು. ಅದು ಇದನ್ನು ನಾನು ನಿಮಗೆ ಮುಂದೊಮ್ಮೆ ಸಿಕ್ಕಾಗ ನಿಮ್ಗೆ ಉಡುಗೊರೆಯಾಗಿ ಕೊಡ್ತೀನಿ. ಇದು ಎಲ್ಲರ ಮನೇಲಿರಬೇಕು. ನಾನು ನಿಮಗೆ ನಿಮಗೆ ನಮ್ಮ ಕ್ಯಾಮ್ರಾಮನ್ ಇಬ್ರಿಗೂ ಕೊಡ್ತೀನಿ. ಇದು ಮಕ್ಕಳುಗಳಿಗೆ ಮಾತ್ರ ವಿಶೇಷವಾಗಿ ಇಲ್ಲಿ ನೋಡಲೇಬೇಕಾದ್ದು, ಓದಲೇಬೇಕಾದ್ದು. ನೋಡಿ ಸ್ನೇಹಿತರೆ, IBH ಪ್ರಕಾಶನದವರು ಕನ್ನಡದ ಹೆಸರಾಂತ ಪ್ರಕಾಶಕ ಸಂಸ್ಥೆ. ಅವರು ಕಥಾ ಸರಿತ್ಸಾಗರ, ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಮಾಡಿದಂತಹ ಕಥಾ ಸರಿತ್ಸಾಗರ, ಸೋಮದೇವ ಮಹಾಕವಿ ಕಥಾ ಸರಿತ್ಸಾಗರ ಪೂರ್ತಿ ಅಷ್ಟು ಸಂಗ್ರಹ ಮಾಡಿದ್ದಾರೆ ಸ್ನೇಹಿತರೆ. IBH ಪ್ರಕಾಶನ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ. ಇದೆಲ್ಲವೂ IBH ಪ್ರಕಾಶನದ ಪುಸ್ತಕಗಳು ಆನ್ಲೈನಲ್ಲಿ ಸಿಗ್ತವೆ. ನಿಮ್ಮ ಇವತ್ತಿನ ಟ್ರೆಂಡ್ ಪ್ರಕಾರ ತಗೊಳ್ಳಿ, ಮನೇಲಿಟ್ಕೊಳ್ಳಿ. ಇಟ್ಕೊಂಡ್ರೆ ಸಾಲದು ಸ್ನೇಹಿತರೆ, ಓದಬೇಕು. ಪ್ರತಿದಿನ 2 ಪೇಜ್ ಓದಿ ಸಾಕು. ನಿಮ್ಗೆ ಓದೋ ಅಭ್ಯಾಸ ಇಲ್ಲ ಅಂದರೆ ಬರೀ 2 ಪುಟ ಓದಿ. ಮೊಬೈಲ್ನ ಪ್ರತಿದಿನ ಸರಾಸರಿ ಒಬ್ಬ ಮನುಷ್ಯ, ಒಬ್ಬ ಭಾರತೀಯ, ಆ್ಯಾವ್ರೇಜ್ ಭಾರತೀಯ ಮೊಬೈಲನ್ನು ಅಥವಾ ಸೋಷಿಯಲ್ ಮೀಡಿಯಾನ ಪ್ರತಿದಿನ 4 ಗಂಟೆ ಬಳಸ್ತಾನಂತೆ ಸರಾಸರಿ. ಒಂದು ರಿಸರ್ಚ್ ಹೇಳುತ್ತೆ 4 hours. ನೀವು ಹೇಳೋದು ಎಲ್ಲಿ ಬಳಸ್ತಾ 4 hour, 2 ನಿಮಿಷ ನೋಡ್ತಾ ಇದ್ದೀನಿ ಅಂತ. 2 ನಿಮಿಷ ಹಿಂಗೆ ನೋಡಿದೆ, ಇಟ್ಟೆ, ಹಿಂಗೆ ನೋಡಿದೆ, ಎಲ್ಲ ಸೇರಿ 4 hour ಆಗ್ತಿದಂತೆ. ಅದನ್ನು ಬಂದ್ ಮಾಡಿ 2 ಪುಟ ಕುತ್ಕೊಂಡು ಓದಲಿಕ್ಕೆ ಬೇಕಾಗಿರೋದು 2 ನಿಮಿಷ. ಆ ಥರ ಬರೀ 2 ನಿಮಿಷ ನೀವು ಓದ್ಕೊಂಬಂದ್ರೂ ಈ ಪುಸ್ತಕ ಇರೋದೇ ಸ್ನೇಹಿತರೆ 800 ಪೇಜು. ನೋಡಿ, 400 days, ಇನ್ 1 year ಈ ಪುಸ್ತಕ ಮುಗಿಯುತ್ತೆ. 1 ವರ್ಷ ಈ ಪುಸ್ತಕ ಓದಿದ್ರೆ ನಿಮಗೆ ಎಷ್ಟೋ ಜ್ಞಾನ, ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಸಿಗುತ್ತೆ. ಆ ಕಾರಣಕ್ಕೆ ಪುಸ್ತಕ ಓದಿ ಒಳ್ಳೆಯದಾಗುತ್ತೆ ಅಂತ ಯಾಕೆ ಹೇಳ್ತಿರೋ ಗೊತ್ತಾ? ಆ ಕಾರಣಕ್ಕೆ ಹಿರಿಯರು. ಅದರಲ್ಲೂ ಇವು ಕನ್ನಡದ ಕ್ಲಾಸಿಕ್ಸ್. ಇವು ತೆಗೆದ ತಕ್ಷಣ ಬೇತಾಳ ಅಂತ ಬಂತು ನೋಡಿ ಈ ಪುಸ್ತಕ ಎಂಥ ಒಳ್ಳೆ. ಬೇತಾಳ ಹೇಳಿದ 2ನೇ ಕಥೆ. ನೋಡಿ, ಮಕ್ಕಳಿಗೆ ಕೊಟ್ರಂತೂ ಇವತ್ತು ನಾವು ಹೇಳ್ತೀವಿ ಗೊತ್ತಾ, ಮಕ್ಕಳನ್ನ ಹೇಗೆ ಮೊಬೈಲ್ನಿಂದ ಬಿಡಿಸೋದು ಅಂತ. ನಾವು ಕೂತ್ಕೊಂಡು ದಿನ ಮೊಬೈಲ್ ನಾವು ನೋಡ್ತಾ ನೀ ಮೊಬೈಲ್ ನೋಡ್ಬೇಡ ಅಂತಾರ, ನಾವೇ ಮೊಬೈಲ್ ಮೇಲೆ ಕೆಳಗೆ ಉಜ್ಜಿಸ್ತಾ ಇದ್ರೆ ಅವನ್ನ ಡೈವರ್ಷನ್ ಮಾಡಿ ಓದೋ ಕಡೆ ಗಮನ ತಂದ್ರೆ ಇಂಥದ್ದು 2 ಕಥೆ ನಾವು ಓದಿ ಹೇಳಿ ಅದಕ್ಕೆ ನೆಕ್ಸ್ಟ್ 3ನೇ ಕಥೆ ಹೇಳೋದಾಗ ನೋಡಿ ಇದ್ರಲ್ಲಿ ಓದ್ಕೊ ಅಂದಾಗ ಅವು ನಿಧಾನಕ್ಕೆ ಅಲ್ಲಿ ಒಳಗಡೆ. ನಮ್ಮ ಚಿಕ್ಕಳಿ ಆ ಕೆಲಸ ಮಾಡ್ತಾ ಇದ್ದಾನೆ. ಮಗಳಿಗೆ ಪುಸ್ತಕ ತಂದು ಕೊಡೋದು, ಓದೋದು. ಆಮೇಲೆ ನಾನು ಬಿಡು ಸಿಕ್ಕಲ್ಲ ಅವಳ ಜೊತೆ ಆಟ ಆಡೋದು, ವಿಶೇಷವಾಗಿ ಚೆಸ್ ಆಡೋದು. ಈ ಥರ ಡೈವರ್ಷನ್ ಮಾಡಬೇಕು ಮಕ್ಕಳಿಗೆ, ಇಲ್ಲ ಇದಾಗ್ಬಿಡ್ತಾರೆ. ಸೊ ಮನೇಲಿ ಆ ಥರದ್ದು ಒಂದು ಸಾಂಸ್ಕೃತಿಕ ಬರ್ಬೇಕು ಸರ್. ಬರಬೇಕು. ಓದು ಭಾಳ. ನಿಮ್ಗೆ ಟೋಟಲ್ ಎಷ್ಟು ಅಳಿ ಅಂದರು? ನನಗೆ 2 ಅಳಿಯಂದ್ರು, 2 ಹೆಣ್ಮಕ್ಳು, 3 ಮೊಮ್ಮಕ್ಕಳು. 2 ಹೆಣ್ಮಕ್ಳು. ನನಗೆ ಆಸೆ ಇತ್ತು, ನಮ್ಮ ತಂದೆ ವೈದ್ಯರಾಗಿದ್ದರು, ಅವರು ಡಾಕ್ಟರ್ ಆಗ್ಲಿಂತ ಇನ್ನಿಲ್ದಂಗೆ ಆಸೆ ಪಟ್ಟೆ. ಕನಿಷ್ಠ ಆಯುರ್ವೇದನಾದ ಓದ್ಲಿಂತ ಸಂಸ್ಕೃತ ಎಲ್ಲ ಕೊಡಿಸ್ದೆ. ಅವರು ಇಂಜಿನಿಯರಿಂಗ್ ಮಾಡಿಕೊಂಡ್ರು. ಅವರು ಆಯ್ಕೆ ಮಾಡಿದ್ದಾರೆ. ಇಬ್ಬರದ್ದು ಅದೃಷ್ಟ ಏನಂದರೆ 2 ಅಳಿಯಂದ್ರು. ಮೊದಲನೇ ಅಳಿಯಂದ್ರು ಬಂದರು, ಮದುವೆ ಆಗ್ತೀನಿ ಅಂದರು. 2ನೇ ಅಳಿಯಂದ್ರು ಬಂದರು, ಮದುವೆ ಆಗ್ತೀನಿ ಅಂದರು. ಒಂದೇ ಗಂಡು, ಒಂದೊಬ್ಬರು ನೋಡಿದ್ದು ಒಬ್ಬರದು. ದೊಡ್ಡಳಿಯ ಬಂದು ಅವರು ಇಂಜಿನಿಯರು, ಸಿವಿಲ್ ಇಂಜಿನಿಯರ್. ಅವರು PhD ಎಲ್ಲ ಮಾಡಿದ್ದಾರೆ. ಯೋಧನಾಗಿ ಆರ್ಮಿಯಲ್ಲಿ ಕರ್ನಲ್ ಆಗಿ ದೊಡ್ಡ ಪೋಸ್ಟಲ್ಲಿ ಅವರು ಸರ್ವಿಸ್ ಮಾಡ್ತಾಯಿದ್ದಾರೆ. ಅವ್ರಿಗೆ 2 ಮಕ್ಕಳು. ದೊಡ್ಡವನು ಧ್ರುವ ಅಂತ, ಅವನು ಭಾಳ ತುಂಬ ಟ್ಯಾಲೆಂಟೆಡ್. ಇದನ್ನು ಬಾಯಿನಲ್ಲೇ ಶಬ್ದ ಬರೆಸ್ತಾರಲ್ಲ, ಏನದು, ಅದನ್ನೆಲ್ಲ ಮಾಡ್ತಾನೆ ಅವನು. ತುಂಬ ಬುದ್ಧಿವಂತ. ಇನ್ನೂ 2ನೇ ಮೊಮ್ಮಗಳು, ದೊಡ್ಡ ಮಗಳು ಅವನು ನೃತ್ಯ ಕಲಿತಿದ್ದಾಳೆ. ಅವ್ರ ಹೆಸರು ಕರ್ನಲ್ ರವೀಂದ್ರ, ಮಗಳ ಹೆಸರು ಪುಷ್ಪ ಅಂತ. ಇಲ್ಲಿರೋ ಮಗಳ ಹೆಸರು ಲಕ್ಷ್ಮಿ ಅಂತ. ಅಳಿಯನ ಹೆಸರು ಅರುಣ್ ಅಂತ. ಅರುಣ್ದು ಏನು ಅಂದರೆ ಅದು ಭಾಳ ಖುಷಿ ಕೊಡೋ ಸಂಗತಿ, ಅವನ ಮನೇಲೂ ಒಂದು ಈ ಥರ ಒಂದು ಗ್ರಂಥಾಲಯ ಮಾಡ್ತಾ ಇದ್ದಾನೆ. ಅವನು ಯಾವೆಲ್ಲ ಸಿಕ್ಕ ವಾರಕ್ಕೆ ದಿವಸಕ್ಕೆ ಅಂಕಲ್ ಯಾವ ಪುಸ್ತಕ ಇತ್ತೀಚೆಗೆ ತೊಗೊಳ್ಬೇಕು ಅಂತ ನಾನು ಒಂದು ಲಿಸ್ಟ್ ಹಾಕ್ಕೊಡ್ತೀನಿ, ಇದೋದಪ್ಪ ಅದೆಲ್ಲ ಕೊಂಡ್ಕೊಂಡು ಮನೇಲಿ ಇಟ್ಕೊಂಡು ಹೋಗ್ತಾನೆ. ಮಕ್ಕಳಿಗೂ ಅಷ್ಟೇ ಪುಸ್ತಕಗಳು ತಂದುಕೊಟ್ಟು ಓದಮ್ಮ ಮಾಡಮ್ಮ ಅಂತ ಹೇಳ್ತಿರ್ತಾನೆ. ಇದು ನಮ್ಮ ಫ್ಯಾಮಿಲಿ ವಿಷಯ. ಮಾವನಿಗೆ ತಕ್ಕ ಅಳಿಯ. ಅಯ್ಯೋ ಹಾಗೇನಿಲ್ಲ. ಎಲ್ಲ ಬಂದು ಮಾವ ಈ ಆಸ್ತಿ ಕೊಡು, ಆ ಒಡವೆ ಕೊಡು, ಈ ರಿಂಗ್ ಕೊಡು, ಈ ಚೈನ್ ಕೊಡು, ಅದೆಲ್ಲ ಇಲ್ಲ ನಿಮ್ಮಲ್ಲಿ? ಅಲ್ಲ, ಇದ್ದಿದ್ರೆ ಕೇಳ್ತಿದ್ರೆ ನನ್ನ ಹತ್ರ ಇಲ್ವಲ್ಲ. ನನ್ನ ಹತ್ರ ಬರೀ ಇದೆ, ಸರಸ್ವತಿ, ಲಕ್ಷ್ಮಿ ಇಲ್ಲ. ಅದು ಸಂತೋಷವಾಗಿದ್ದೀರಿ? ಸಂತೋಷವಾಗಿದ್ದೀನಿ. ಸೂಪರ್. ನಿಮ್ಮ ಅವರು ಇತ್ತೀಚೆಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ. ಇಲ್ಲಾಂದ್ರೆ ಅವ್ರಿಗೂ ಸಾಕಷ್ಟು ಸಿನಿಮಾಗಳು, ನಾಟಕಗಳು, ಓದೋದು. ನೋಡಿ, ಇದು ಅವರು ಶೆಲ್ಫ್. ಇದು ಅವರು ಓದ್ತಾರೆ ಸಾಕಷ್ಟು. ಕಲಾವಿದ್ರ ಮೇಡಮ್? ಇಲ್ಲ, ಕಲಾವಿದರಲ್ಲ, ವಿಮರ್ಶಕರು. ನಾನು ನಾಟಕ ಮಾಡಿದ್ರೆ ಚೆನ್ನಾಗಿ ಮಾಡಿಲ್ಲ, ಚೆನ್ನಾಗಿ ಮಾಡಿದ್ದೀರಿ ಅಂತ. ಅದು ಯಾವುದೋ ಒಂದು ವಿಲನ್ ಪಾರ್ಟ್ ಮಾಡಿದ್ದೆ. ಅವಾಗ ನಮ್ಮ ತಾಯಿಗೆ ಬಂದಿದ್ದು, ನೀನು ವಿಲನ್ ಪಾತ್ರ ಅಭಿನಯಿಸಕ್ಕಿಂತ ಬೀಡಿ ಚೆನ್ನಾಗಿ ಸೇರಿದೆಯಾ ಅಂತ ಹೇಳಿದರು. ಹಾಗೆ ಒಳ್ಳೆ ವಿಮರ್ಶಕರು ನಮ್ಮ ಮನೆಯವರು. ಎಲ್ಲಿದ್ದಾರೆ ಮೇಡಮ್? ಮನೆಯವರು ಇಲ್ಲೇ ರೆಸ್ಟ್ ತಗೋತಿದ್ದಾರೆ. ವೆರಿ ನೈಸ್. ಆ ಥರದ ಪುಸ್ತಕಗಳ ಕಲೆಕ್ಷನ್. ಸೊ ದಿನ ಎಷ್ಟು ಗಂಟೆ ಓದ್ತೀರಿ? ಕನಿಷ್ಠ 2 ಗಂಟೆ. ಕನಿಷ್ಠನೇ 2 ಗಂಟೆ? ಕನಿಷ್ಠ 2 ಗಂಟೆ. ಮಿನಿಮಮ್ 2 hours? ಮಿನಿಮಮ್ 2. ಮ್ಯಾಕ್ಸಿಮಮ್ ಹೇಳಿಕಾಲ. ಏನು ಶೂಟಿಂಗ್ ಪಾಟಿಂಗ್ ಏನಿಲ್ಲ ಅಂದರೆ ಇಡೀ ದಿನ ಓದ್ತಾ ಇರ್ತೀನಿ. ಆಮೇಲೆ ಇನ್ನೊಂದು ಆಶ್ಚರ್ಯ ಆಗುತ್ತೆ,
ನಂದು ನಾನು ಶೂಟಿಂಗ್ ಇದ್ದಾಗ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಒಂದು ಕಾರಲ್ಲಿ ಹೋಗ್ತೀನಿ. ಆ ಕಾರಲ್ಲಿ ಒಂದು ಮಿನಿ ಗ್ರಂಥಾಲಯ ಇದೆ. ಶೂಟಿಂಗಲ್ಲಿ ಟೈಮ್ ಇರುತ್ತಲ್ಲ, ಬೆಳಗ್ಗೆ ಹೋಗಿ ಮೇಕಪ್ ಆಡಿ ರಾತ್ರಿ ಸಂಜೆಗೆ ಶೂಟಿಂಗ್ ಸೀನ್ ಬರುತ್ತೆ, ಶಾರ್ಟ್ ಬರುತ್ತೆ, ಅವಾಗ ಓದ್ತಾ ಇರೋದು ಕೂತ್ಕೊಂಡು. ಪಕ್ಕದಲ್ಲಿ ಕೂತ್ಕೊಂಡು ಮತ್ತೆ ಏನಂತೆ ಅವನ ಹೆಂಗಂತೆ ಇವಳು ಹೆಂಗಂತೆ ಹಂಗಂತೆ ಆ ಡೈರೆಕ್ಟರ್ ಸರಿ ಇಲ್ಲ ಇವೆಲ್ಲ ಮಾತಾಡಲ್ಲ. ನಾ ಬೇರೆ ವಿಷಯಕ್ಕೆ ಹೋಗಲ್ಲ. ಅದು ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದು. ಥಿಂಕ್ ಆಫ್ ಯುವರ್ ಸೆಲ್ಫ್. ನಿಮ್ದು ನೀನೇನು ನಮ್ಮ ತಂದೆ ಅಲ್ಲ, ನಾನು ಬೆಳೆದು ಬಂದ ಪರಿಸರನೇ ಆಯಿತು. ಅದನ್ನು ಇನ್ನೂ ವಿವರವಾಗಿ ಹೇಳ್ತೀನಿ. ಎಸ್ ಸೂಪರ್, ಭಾಳ ಸಂತೋಷ ಆಯಿತು. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ನಮ್ಮೆಲ್ಲರ ಶ್ರಮ ಈಗ ಅತ್ಯಗತ್ಯ. ಆ ಹೋರಾಟದಲ್ಲಿ ನೀವು ಕೂಡ ಭಾಗವಹಿಸಬೇಕು. ಸರ್ ನಿಮ್ಮ ಲಾಯರ್ ಕೋಟು ನೋಡಿ, ನಮ್ಮ ರಾಮಕೃಷ್ಣ ಸರ್ ಕೋರ್ಟ್ ನೋಡಿ, ಕೋರ್ಟ್ಗೆ ಹೋಗಿದ್ರ, ಪ್ರಾಕ್ಟೀಸ್ ಮಾಡಿದ್ರಾ? ಮಾಡಿದ್ದೀನಿ. ಹೌದ್ರಾ? ಇದು ನೋಡಿ, ಇದು ಹೈಕೋರ್ಟ್. ಇದು ಅದೇ ಯುವರ್ ಆನರ್ ಅಂತಾರಲ್ಲ, ಅದು ಯುದ್ಧಕಾಂಡ ಸಿನಿಮಾದಲ್ಲಿ ರವಿಚಂದ್ರನ್ ಮಾತ್ರ ನೋಡಿರೋದು ನಾವು. ನಾನು ಕನ್ನಡ ಓದ್ಕೊಂಡೆ. ಆಮೇಲೆ PhD ಮಾಡಬೇಕು ಅಂತಿತ್ತು, ರಂಗಭೂಮಿಯಲ್ಲಿ ಸಂಬಂಧಪಟ್ಟಂಗೆ ಏನಾದ್ರು ರಂಗಭೂಮಿ PhD ಮಾಡೋಕ್ಕೆ. ಅಲ್ಲೇನಾಯಿತು, 55% ಮಾರ್ಕ್ಸ್ ಬರಬೇಕು PhD ಮಾಡಲಿಕ್ಕೆ. ಆ ಸಮಯದಲ್ಲಿ ನಮ್ಮ ಶ್ರೀಮತಿಯವ್ರು ಏನೋ ಅನಾರೋಗ್ಯ ಸಮಸ್ಯೆ, ಆಸ್ಪತ್ರೆ ಇದು ಅಂದ್ಬಿಟ್ಟು 54.6 ಬಂತು. ಇನ್ನು 0.4 ಕಡಿಮೆ ಬಂತು. PhD ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ದೊಡ್ಡರಂಗೇಗೌಡರು ಹೇಳಿದ್ರು, ನನ್ನ ಪುಸ್ತಕಕ್ಕೆ ಒಂದೇ ದಿನದಲ್ಲಿ ಮುನ್ನುಡಿ ಬರ್ಕೊಟ್ಟಿದ್ದಾರೆ ಅವರು, ನನ್ನ ಕವನ ಸಂಕಲನಕ್ಕೆ. ದೊಡ್ಡರಂಗೇಗೌಡರು ಒಂದು MPhil ಮಾಡಿ ಬೇಕಾದ್ರೆ ಅದಕ್ಕೆ ಅಂತ ಗೈಡೆಲ್ಲ ಮಾಡಿದ್ರು. ಆಮೇಲೆ ಏನಾಯ್ತು, ನಮ್ಮ ಸ್ನೇಹಿತರೆಲ್ಲ ಲಾ ಓದ್ತಿದ್ರು. ಆಮೇಲೆ ನಮ್ಮ ಕುಟುಂಬ ಪರಿಸರಲ್ಲೇ ಒಂದು 2-3 ಕೇಸ್ಗಳು ನಡೀತು, ಕ್ರಿಮಿನಲ್ ಕೇಸು, ಸಿವಿಲ್ ಕೇಸ್, ಇವೆಲ್ಲ ನೋಡಿ ಅದಕ್ಕೂ ಇನ್ನೊಂದು ಪರಿಣಾಮ. ನಾನು ಲಾ ಓದೋಕ್ಕೆ ಇನ್ನೊಂದು ಬಹಳ ಮುಖ್ಯ ಕಾರಣ ಏನಂದರೆ, ಶಂಕರನಾದ ತೆಗೆದಲ್ಲ ಪಿಕ್ಚರ್, ಉಮೇಶ್ ಕುಲಕರ್ಣಿ ಅವರು ಒಂದು ಫಿಲೆಟ್ಲಿ ಮಾಡಿದರು. ಫಿಲೆಟ್ಲಿ ಅಂದರೆ ಈ ಸ್ಟಾಂಪ್ ಕಲೆಕ್ಷನ್ಗೆ ಫಿಲೆಟ್ಲಿ ಅಂತಾರೆ. ಸ್ಟಾಂಪ್ ಕಲೆಕ್ಷನ್ಗೆ ಫಿಲೆಟ್ಲಿ ಅಂತ ಇಂಗ್ಲಿಷ್ ಪದ. ಅಂಚೆ ಚೀಟಿ ಸಂಗ್ರಹಕ್ಕೆ ಫಿಲೆಟ್ಲಿ ಅಂತಾರೆ. ಅವರು ನನ್ನ ಒಂದು ಧ್ವನಿ ಕೊಡೋಕೆ ಕರೆಸಿದ್ರು. ಆ ಧ್ವನಿ ಕೊಡೋದ್ರಲ್ಲಿ ನನಗೆ ಸ್ವಲ್ಪ ಬರವಣಿಗೆದಿಂದ ನಾನು ಸ್ವಲ್ಪ ಅವ್ರಿಗೆ ಸಹಾಯನ ಮಾಡಿದೆ. ಬರವಣಿಗೆ ಅದು ಫಿಲೆಟ್ಲಿ ಹಿಂಗೆ ಬರೋದು. ಒಂದು ಉದಾಹರಣೆ, ಗಾಂಧೀಜಿ ಪಾತ್ರ ಹೀಗೆ ಬಂದು ಹೀಗೆ ಬರೋಕ್ಕೆ ಒಂದು 30 ಸೆಕೆಂಡ್ ಆಗುತ್ತೆ ಅಂತ ಇಟ್ಕೊಳ್ಳಿ. 30 ಅಷ್ಟರಲ್ಲಿ ಅವ್ರ ಬಗ್ಗೆ ಒಂದು ವಿವರಣೆ ಕೊಡ್ತಾ ಹೋಗ್ತೀನಿ. ಗಾಂಧೀಜಿಯವ್ರ ಬಗ್ಗೆ ಹೇಳ್ತೀರಿ? ಗಾಂಧೀಜಿ ಒಂದೇ ಅಲ್ಲ, ಉದಾಹರಣೆ ಅಲ್ಲಿ ನನಗೆ ಕಾನೂನು ಎಷ್ಟು ಈ ಪರಿಸರದಲ್ಲಾಗಿದ್ದೊಂದು ಕ್ರಿಮಿನಲ್ ಕೇಸ್ಗಳು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೋ, ಅದಲ್ಲದೆ ಆ ಫಿಲೆಟ್ಲಿ ನಮ್ಮ ಸ್ವಾತಂತ್ರ್ಯಕ್ಕೆ ಹೋರಾಡಿದವರಲ್ಲಿ 100ಕ್ಕೆ 85% ಎಲ್ಲ ಕಾನೂನು ಪದವೀಧರರು. ನೀವು ಓದಿ, ಸ್ವಾತಂತ್ರ್ಯ ಸಂಗ್ರಾಮ, ಗಾಂಧೀಜಿಯವರ ಆದಿಯಾಗಿ, ನೆಹರು ಆದಿಯಾಗಿ, ಶಾಸ್ತ್ರಿ, ಪಟೇಲ್, ಯಾರನ್ನೇ ತಗೊಳ್ಳಿ, ಎಲ್ಲ ಕಾನೂನು ಪದವೀಧರರು. 85% ಸ್ವಾತಂತ್ರ್ಯ ಹೋರಾಟದಲ್ಲಿ ಇದ್ದವರು. ಹಾಗಾದ್ರೆ ಈ ಕಾನೂನು ಅರ್ಥ ಮಾಡ್ಕೊಂಡ್ರೆ ಬಹುಶಃ ಈ ದೇಶದ ಪರಿಸ್ಥಿತಿ ಅರ್ಥ ಆಗೋ. ಹಾಗೆ ಹೇಳೋದಕ್ಕಿಂತ ಕಾನೂನನ್ನ ಎಲ್ಲರೂ ತಿಳ್ಕೊಳ್ಬೇಕಂತ ನಂಗೆ ಆಸೆ. ಕಾನೂನು ಯಾವುದೇ ಆಗಿ, ಕಾನೂನು ಅಲ್ಲಿ ಕೋರ್ಟು ಕಚೇರಿ ಅಂತ. ಈ ನಿಮ್ಮನೇಲಿ ತಗೊಳ್ಳಿ, ನಿಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಬೆಳಗ್ಗೆ 8 ಗಂಟೆ ಒಳಗೆ ಸ್ನಾನ ಆಗಬೇಕು, ಓದಬೇಕು, ಇದೇನು ಕಟ್ಟಿಲ್ಲ, ಅದನ್ನು ಮುರಿದ್ರೆ ಅದು ಹೋಯ್ತಲ್ಲ ಕಾನೂನು. ಕರೆಕ್ಟು. ಹಾಗೆ ಬಟ್ ಕಾನೂನು ಮಾತ್ರ ತುಂಬ ವಿಶಾಲ ವ್ಯಾಪ್ತಿ. ಒಂದ್ಸಲ ಕೋರ್ಟ್ನಲ್ಲಿ ನಮಗೆ ಡಾಕ್ಟರ್ CR ಚಂದ್ರಶೇಖರ್ ಸಿಕ್ಕಿದ್ರು, ಮನೋವೈದ್ಯರು. ನಾನು ಅವರ ಅಭಿಮಾನಿ, ಅವ್ರ ಪುಸ್ತಕಗಳೆಲ್ಲ ಓದಿದ್ದೆ. ನಾನು ಹೋಗಿ ನಮಸ್ಕಾರ ಮಾಡಿ, ಸರ್ ನಿಮ್ಮ ಪುಸ್ತಕಗಳನ್ನ ಓದ್ತೀನಿ, ನಾನು ಒಬ್ಬ ಓದುಗ, ಪುಸ್ತಕ ಎಲ್ಲ ಓದಿದೆ, ಬಹಳ ಇಷ್ಟ ಆಯಿತು ಅಂದರು. ಅವ್ರ ತಕ್ಷಣ ಹೇಳೋದು ಗೊತ್ತಾ, ನಿಮ್ಮ ಹೆಸರೇನು ಕೇಳೋದು, ಈ ಥರ ವಕೀಲ್, ನಾನು ITA ನಿವೃತ್ತನಂತ ವಕೀಲ ಎಲ್ಲ ಹೇಳಿದ್ಮೇಲೆ, ಇಲ್ಲಪ್ಪ ಈ ಕಾನೂನು ಎಷ್ಟು ವಿಶಾಲ ವ್ಯಾಪ್ತಿ ಇದೆ ಅಂತ ಅವರು ಕಾನೂನನ್ನ ಮೆಚ್ಕೊಂಡ್ರು. ಕಾನೂನು ಅಷ್ಟು ದೊಡ್ಡದು. ಸೊ ನನಗೇನಾಗೋಯ್ತು, ITA ಮುಗಿದ ತಕ್ಷಣ ವಾಟ್ ನೆಕ್ಸ್ಟ್, ಹೆಣ್ಮಕ್ಳಿಗೆ ಮದುವೆ ಆಗೋಗ್ಬಿಟ್ಟಿದೆ, ಮುಂದೆ ಏನು ಮಾಡಬೇಕು, ಉದ್ಯೋಗ ಪುರುಷ ಲಕ್ಷಣ, ಸುಮ್ಮನೆ ಕೂತಿರಕ್ಕಾಗಲ್ಲ. ಈ ಧಾರಾವಾಹಿ ಸಿನಿಮಾಗಳದ ಅನಿಶ್ಚಿತ, ಯಾವಾಗಲೋ ಬರುತ್ತೆ, ಏನಾದ್ರು ಮಾಡಬೇಕಲ್ಲ ಅಂದ್ಬಿಟ್ಟು ಕನ್ನಡ ಬೋಧನೆ ಕೆಲಸ ಒಂದು ಕಡೆಗೆ ಇತ್ತು. ಅದು ವರ್ಷಕ್ಕೆ 2 ಸಲ 3 ಸಲ ಬರ್ತಿರುತ್ತೆ. ಅವಾಗ ಏನು ಮಾಡಿದೆ, ನಾನು ಕಾನೂನು ಪದವಿ ಪಡ್ಕೊಂಡಿದ್ದೆ, ಕನ್ನಡದಲ್ಲೇ ಲಾ ಬರೆದಿದ್ದೆ. ಇದು ಗೊತ್ತಾ ನಿಮಗೆ ವಿಶೇಷ? ಕನ್ನಡದಲ್ಲಿ ಬರೀಕ ಅವಕಾಶ ಆಯಿತು. ಇಡೀ ಕಾನೂನು ಪದವಿಯನ್ನು ನಾನು ಕನ್ನಡದಲ್ಲೇ ಉತ್ತರ ಬರೆದೆ. ಏನು ಮಾಡ್ತಿದ್ದೆ, ಇಂಗ್ಲೀಷ್ ಪುಸ್ತಕಗಳು ಇಟ್ಕೋತಿದ್ದೆ, ಕನ್ನಡ ಪುಸ್ತಕಗಳು ಇಟ್ಕೋತಿದ್ದೆ. ಇಂಗ್ಲೀಷ್ ಪುಸ್ತಕಗಳು ಓದಿ ಸರಿಯಾಗಿ ತಲೆಗೆ ಹೋಗ್ತಿರ್ಲಿಲ್ಲ, ಯಾಕೆಂದರೆ ನಾವು ಕನ್ನಡಿಗರು ಅಷ್ಟು ಸುಲಭವಾಗಿ ಇಂಗ್ಲೀಷು ಹೇರಿಕೆ. ಆಮೇಲೆ ಕನ್ನಡ ಓದ್ತಿದ್ದೆ, ಅರ್ಥ ಆಗೋದು. ಹೀಗಾಗಿ ನಾನು 3 ವರ್ಷಗಳಲ್ಲಿ 1 ಅಟೆಂಪ್ಟ್ ಎಕ್ಸ್ಟ್ರಾ ತೊಗೊಂಡೆ ಅನಿಸುತ್ತೆ, ಕಾನೂನು ಪದವಿ ಪಡೆದೆ. ITA ಬಿಟ್ಟ ತಕ್ಷಣ ಏನು ಮಾಡಬೇಕು, ವಾಟ್ ನೆಕ್ಸ್ಟ್, ಏನಾದ್ರು ಮಾಡಬೇಕಲ್ಲ ಅಂತ ನಾನು ಇನ್ನೊಬ್ಬ ನಮ್ಮ ಸ್ನೇಹಿತರಿದ್ದಾರೆ, ರಾಮಚಂದ್ರ ರೆಡ್ಡಿ ಅಂತ, ಇಬ್ಬರು ಹೋಗಿ ಎನ್ರೋಲ್ ಆಗಿ ಅವತ್ತಿಂದ ನಾನು ಕೋರ್ಟಿಗೆ ಕಾಲಿಟ್ಟೆ. ನನ್ನ ಅದೃಷ್ಟ ಏನಾಯಿತು ಅಂದರೆ, ಒಬ್ಬರು MS ಪುರುಷೋತ್ತಮ ರಾವ್ ಅಂತ ಕೇಳಿದ್ದೀರಾ ಅವ್ರ ಹೆಸರು? ಜಯಶೀಲ್ ರಾವ್ ಹೆಸರು ಕೇಳಿದ್ದೀರಾ?
ಕೇಳಿದ್ದೀನಿ. ಪ್ರಜಾವಾಣಿಯ ಸಂಪಾದಕರಾಗಿದ್ದವರು ME ಜಯಶೀಲರಾವ್. ಅವರ ಭಾವಮೈದ್ನ ಯಾರು MS ಪುರುಷೋತ್ತಮರಾವ್. ನಮ್ಮ TN ಸೀತಾರಾಮ್ ಸೀರಿಯಲೆಲ್ಲ ಅವರು ಸಾಕಷ್ಟು ಗೈಡ್ ಮಾಡಿದ್ದಾರೆ ಕೋರ್ಟಿನ ವಿಷಯಗಳಲ್ಲಿ. ಅವರ ಹೆಸರು ಬರೋದು MS ಪುರುಷೋತ್ತಮರಾವ್ ಅಂತ. ಅವ್ರ ಹತ್ರ ಹೋದೆ. ಅವರು ಹೋದ ತಕ್ಷಣ, ನೋಡಪ್ಪ ನಿನಗೆ ಏನು ಹಣ ಕೊಡೋದಿಲ್ಲ, ಹಣ ಇಲ್ಲ ಅಂದರೆ, ಹಣ ಬೇಡ ಸರ್ ಕಲಿಬೇಕು ಅಂದೆ. ಅವರು ನನ್ನ ಮೊದಲ ಗುರು. ನಿಮ್ಮ ಸೀನಿಯರ್. ಓಕೆ. ಬಹಳ ಹೇಳ್ಕೊಟ್ರು. ಅವ್ರು ಹೇಳಿದ್ರು, ನೋಡಪ್ಪ ನೀನು ಇದು ನಮ್ಮ ದಿನ ಓದು ಒಂದೊಂದು ಕೇಸನ್ನು, ಅದೇ ನಿನಗೆ ಅಂದರೆ. ಅವರು ಒಬ್ಬ ವಕೀಲರಾಗಿ ಯೂನಿವರ್ಸಿಟಿ ಅವರು ಪುರುಷೋತ್ತಮರಾವ್ MS ಪುರುಷೋತ್ತಮರಾವ್ ಅಂತ. ಅವರ ಎನ್ರೋಲ್ ಸಂಖ್ಯೆ 46-47 ಇರ್ಬೋದು. ಅಯ್ಯೋ, ಬಿಗಿನಿಂಗ್ ಡೇಸ್. ಆಮೇಲೆ ಇನ್ನೊಬ್ರು ನನ್ನ ಗುರುಗಳು ಸಿಕ್ಕಿದ್ರು. ಅವ್ರ ಹೆಸರು ಜರಿಪೇಟ ನರಸಿಂಹಮೂರ್ತಿ ಅಂತ. ಅವರು ಎಲ್ಲ ಕಾಲಕ್ಕೆ ಜರಿಪೇಟ ಹಾಕ್ಕೊಳ್ಳೋರು. ಟೈಟ್ಲೆ ಜರಿಪೇಟ ನರಸಿಂಹಮೂರ್ತಿ ಹೆಸರೇ ಸರ್. ಸುಪ್ರೀಂ ಕೋರ್ಟ್ ಕೂಡ ಜರಿಪೇಟ ಹಾಕ್ಕೊಂಡು ಹೋಗೋರು ಅವರು ನನ್ನ ಎರಡನೇ ಗುರುಗಳು. ಸ್ನೇಹಿತರೆ, ನೀವು ಆಕ್ಚುಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಸಿನಿಮಾ ಚಲಿಸುವ ಮೋಡಗಳು ನೋಡಿದ್ರೆ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಡ್ವೊಕೇಟ್ ಆಗಿರ್ತಾರೆ. ಒಂದು ಸೀನ್ ಅಲ್ಲಿ KS ಅಶ್ವಥ್ ಅವರು ರಾಜ್ಕುಮಾರ್ ಅವರು ವಾದ ಮಾಡೋ ಒಂದು ಸೀನ್ ಬರುತ್ತೆ. ಆಗ ಆಕ್ಚುಲಿ KS ಅಶ್ವಥ್ ಅವರು ಜರಿಪೇಟ ಹಾಕಿರ್ತಾರೆ ಕೋರ್ಟ್ಗೆ. ಬಹುಶಃ ಇನ್ಸ್ಪೈರ್ಡ್ ಫ್ರಮ್ ಜರಿಪೇಟ ನರಸಿಂಹರಾವ್ ಅವರಿಂದ. ನರಸಿಂಹಮೂರ್ತಿ ಇದು ಗುರುಗಳ ಮೇಲಿನ ಅಭಿಮಾನದಿಂದ ಅವರೇ ನನಗೆ ನೀಡಿದಂಥ ಇದು ಹೈಕೋರ್ಟ್ಗೆ ಹೋಗ್ಬೇಕಾದ್ರೆ ಇದನ್ನ ಹಾಕೊಂಡೇ ಹೋಗ್ಬೇಕು. ಅದು ನಿಯಮ. ಡ್ರೆಸ್ ಕೋಡ್. ಡ್ರೆಸ್ ಕೋಡ್ ಹೈಕೋರ್ಟ್ಗೆ ಹೋಗ್ಬೇಕಾದ್ರೆ ಈ ಗೌನ್ ಹಾಕೊಂಡು ಹೋಗ್ಬೇಕು, ಅದು ನಿಯಮ. ಓಕೆ. ಅದನ್ನು ಗುರುಗಳ ಹೆಸರಿನಲ್ಲಿ ಇವತ್ತು ಯಾವೆಲ್ಲ ಹೈಕೋರ್ಟ್ಗೆ ಹೋದಾಗ, ಮೊನ್ನೆ ಒಂದು ಕಾರ್ಯಕ್ರಮ ಇತ್ತು, ಲಕ್ಷ್ಮೀನಾರಾಯಣ ಭಟ್ರನ್ನ ಕರೆಸಿದ್ದು, ಅಂಥ ಸಮಯದಲ್ಲಿ ಹಾಕೊಂಡು ಹೋಗ್ತೀನಿ. ಯಾವ್ದಾದ್ರು ಅಪರೂಪದ ಕೇಸ್ ಇದ್ದಾಗ ಹೈಕೋರ್ಟ್ಗೆ ಹೋಗ್ತಾ ಇರ್ತೀನಿ. ನೀವು ಈಗಲೂ ಪ್ರಾಕ್ಟೀಸ್ ಮಾಡಿ? ಹೌದು. ಲಾ ಮಾಡಿದ ಎಷ್ಟನೇ ವಯಸ್ಸಿಗೆ? ನಾನು ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಓದ್ತಿದ್ದು ಜೊತೆಗೆ ಓದ್ಕೊಂಡೆ ನಾನು. ಅಂದರೆ ಅರೌಂಡ್ 50 years ಏಜ್? ಇನ್ನೂ ಇರ್ಬೋದು ಇರ್ಬೋದು. ನೋಡಿ, ಅದೇ ಹೇಳೋದು ಕಲಿಯೋ. ನಮ್ಮ ಮಗಳು 21 ವರ್ಷಕ್ಕೆ BE ಓದ್ತಾ ಇದ್ಲು. ನನಗೆ ಅವಾಗ ಒಂದು 1999 ಈಗ 1990 90ರಲ್ಲಿ ನಾನು ಓದಿದ್ದು ಲಾ. ಸೊ ನೀವು ಲಾ ಓದಿ 40 ವರ್ಷ ಆಗ್ಬಿಟ್ಟಿದೆ. ಹೌದು. ಅದಕ್ಕೆ ನಾನು ಸ್ವಲ್ಪ ಹಾಸ್ಯ ಮಾಡ್ತಿರ್ತೀನಿ. ನಮ್ಮ ಮನೆಯವರು ಮಾಡ್ತಾರೆ, ನೀವು ನಮ್ಮದ್ರಂತೂ ಎಂದೂ ಗೆದ್ದಿಲ್ಲ, ಇನ್ನು ಕೋರ್ಟ್ನಲ್ಲಿ ಇನ್ನೇನು ಗೆಲ್ತೀರಾ ಅಂತ ಹಾಸ್ಯ ಮಾಡ್ತೀನಿ. ಆದರೆ ನೀವು ಹೇಳ್ದಂಗೆ TN ಸೀತಾರಾಮನ್ನ ನಾನು ನೆನೆಸ್ಕೊಳ್ಳೇಬೇಕು ಸರ್. ಎಸ್ಪೆಷಲಿ ಮನ್ವಂತರ ಅನ್ನೋದಲ್ಲಿ ನನಗೊಂದು ವಕೀಲನ ಪಾತ್ರ ಕೊಟ್ಟರು. 1 ತಿಂಗಳು ನಿರಂತರವಾಗಿ ನಾನು ಅವರು ವಾದ ವಿವಾದಗಳು, ಸೀನ್ಗಳು. ಕೊನೆಯಲ್ಲಿ ಬಂದು ಇಬ್ಬರದ್ದು ಹಿಂಗೆ ಫೋಟೋಗೆ ನಿಂತ್ಕೊಳ್ಳೋದು ನನ್ನ ಭಾಗ್ಯ. ಅದು ಟೈಟ್ ಗಾರ್ಡಲ್ಲಿ ಅವರು ನಿಂತ್ಕೊಳ್ಳೋದು ಸರ್. ಸೊ ಅದಕ್ಕೆ ನಮ್ಮ ಸ್ನೇಹಿತರು, ನನ್ನ ಪ್ರೀತಿಯಿಂದ ಆ ಕೋಟು ಇದೆಯಲ್ಲ, ನಮ್ಮ ಸ್ನೇಹಿತರು ರಾಮಚಂದ್ರ ರೆಡ್ಡಿ, ನಾವು ಇಬ್ಬರು ಒಟ್ಟಿಗೆ ಎನ್ರೋಲ್ ಆಗಿದ್ದು. ಅವರು ತುಂಬ ಪ್ರೀತಿಯಿಂದ ಆ ಕೋಟನ್ನು ನನಗೆ ಒಂದು ಉಡುಗೊರೆಯಾಗಿ ಕೊಟ್ಟರು. ಅವ್ರ ಹತ್ರ ಜೋಕ್ ಮಾಡ್ತೀನಿ, ಸರ್ ನಿಮ್ಮ ಕೋಟನ್ನು ಕೋರ್ಟ್ಗಿಂತ ಸೀರಿಯಲ್ಗಳೇ ಹೆಚ್ಚು ಬಳಕೆ ಮಾಡಿದ್ದೀನಿ ಅಂತ ಹೇಳ್ತಿರ್ತೀನಿ. ಇದು ಹಾಸ್ಯಕ್ಕೋಸ್ಕರ ಹೇಳಿದ್ದೆ. ಬಟ್ ಅವ್ರು ಖುಷಿಯಾಗಿರ್ತಾರೆ. ಏನಿವೆ ಮರಳಿ ಬಾ ಮನ್ವಂತರವೇ ಎಂತ ಒಳ್ಳೆ ಸೀರಿಯಲ್ ಸರ್. ಈ ಸೀತಾರಾಮರದ್ದು ಎಲ್ಲ ಧಾರಾವಾಹಿಗಳು ಮಾಡಿರೋ ಭಾಗ್ಯ ನಂದು. ಸೀತಾರಾಮ್ ಈ ಟ್ಯೂನ್ ನೋಡಿದ್ರೆ ಇದು ವೈಲಿನಲ್ಲಿ ನುಡಿಸ್ತೀನಲ್ಲ ಈಗ, ಆಕಾಶವಾಣಿ ಟ್ಯೂನ್ ತಾನೇ ಇದೆ. ಹಾಂ ಸರ್. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.